Hello makle, ella hegidiri. Welcome back to Vignan Academy video number 6 of circular motion. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ವಿ the complete discussion of vertical circular motion. It is an example for non-uniform circular motion. Non-uniform circular motion ಗೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಮತ್ತೆ ಈ ಟಾಪಿಕ್ ನ ನಿಮ್ಮ NCERT ನಲ್ಲಿ ವರ್ಕ್ ಎನರ್ಜಿ ಮತ್ತೆ ವರ್ಕ್ ಎನರ್ಜಿ ಅಂಡ್ ಪವರ್ ಚಾಪ್ಟರ್ ಕೊನೆಯಲ್ಲಿ ಇಟ್ಟಿದ್ದಾರೆ. ಬಟ್ ನಾವು ಸರ್ಕ್ಯುಲರ್ ಮೋಷನ್ ಸಪರೇಟ್ ಸೀರೀಸ್ ಮಾಡ್ತಿರೋದ್ರಿಂದ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಹಾಗಾಗಿ ಕನ್ಫ್ಯೂಸ್ ಆಗಬೇಡಿ. ಆ ಚಾಪ್ಟರ್ ನಲ್ಲಿ ಬೇಕಾದ್ರೆ ಇನ್ನೊಂದ್ಸತಿ ಮೆನ್ಷನ್ ಮಾಡ್ತೀನಿ, ಇಲ್ಲಿಂದಾನೆ ನೋಡ್ಬೇಕಾಗತ್ತೆ. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಮತ್ತೆ ಈಸಿ ಟಾಪಿಕ್ ಕೂಡ ಹೌದು. ಸೊ ನೋಡಿ, ಇಲ್ಲಿ 2019 ಇಂದ ಒಂದು ಕ್ವಶನ್ ನ ಕೇಳಿದ್ದಾರೆ. ಸೊ ರಿಲೇಟೆಡ್ ಟು ವರ್ಟಿಕಲ್ ಸರ್ಕ್ಯುಲರ್ ಮೋಷನ್, a mass m is attached to a thin wire and whirled in a vertical circle. The wire is most likely to break. ಅಂದ್ರೆ ಒಂದು ಮಾಸ್ ನ ಒಂದು ದಾರಗೆ ರೇಡಿಯಸ್ ಆರ್, ಒಂದು ಲೆಂತ್ ಆರ್ ಇರ್ತಕ್ಕಂಥ ಒಂದು ದಾರಗೆ ಸುತ್ತಾಕಿ ಇತ್ತ ತಿರುಗಿಸ್ತಾ ಇದ್ರೆ ಗಿರ್ರ 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 ಅಂತ ತಿರುಗಿಸ್ತಾ ಇದ್ರೆ, ಸಪೋಸ್ ವೈರ್ ಬ್ರೇಕ್ ಆದ್ರೆ ಎಲ್ಲಿ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಕೇಳ್ತಾರೆ. ಕ್ವಶನ್ ಸಿಂಪಲ್. ವೈರ್ ಬ್ರೇಕ್ ಆಗುವ ಸಾಧ್ಯತೆ ಎಲ್ಲಿ ಜಾಸ್ತಿ ಇದೆ? ಈ ಪಾಯಿಂಟ್ ಅಲ್ಲಿ ಜಾಸ್ತಿ ಇರತ್ತಾ, ಅಥವಾ 60 ಡಿಗ್ರಿ ಮಾಡಿದಾಗ ಜಾಸ್ತಿ ಆಂಗಲ್ ಆದಾಗ ಜಾಸ್ತಿ ಇರತ್ತಾ, ಅಥವಾ 90 ಡಿಗ್ರಿ ಇದ್ದಾಗ, ಅಥವಾ ಇಲ್ಲಿದ್ದಾಗ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ, ವೆನ್ ದ ವೈರ್ ಈಸ್ ಹಾರಿಜಾಂಟಲ್, ಅಂದ್ರೆ ಈ ಪೊಸಿಷನ್ ಗೆ ಬಂದಾಗ ಬ್ರೇಕ್ ಆಗತ್ತಾ? ಆದ್ರೆ ಚಾನ್ಸಸ್ ಅಂದ್ರೆ ಅಲ್ಲೇ ಆಗತ್ತೆ ಅಂತಲ್ಲ, ಸಾಧ್ಯತೆ ಯಾವ್ದು ಜಾಸ್ತಿ ಇದೆ? ಇನ್ಕ್ಲೈನ್ ಅಟ್ 60 ಡಿಗ್ರಿ. ಸೊ ಈ ಆಂಗಲ್ 60 ಡಿಗ್ರಿ, ಈ ಆಂಗಲ್ ಏನಾದ್ರೂ 60 ಡಿಗ್ರಿ ಇದ್ದಾಗ ಪಾರ್ಟಿಕಲ್ ಇಲ್ಲಿ ಬಂದಾಗ ಏನಾದ್ರೂ ಬ್ರೇಕ್ ಆಗತ್ತಾ? ಅಥವಾ ದ ಮಾಸ್ ಇಸ್ ಅಟ್ ದ ಲೋಯೆಸ್ಟ್ ಪಾಯಿಂಟ್, ಅಂದ್ರೆ ತಿರ್ಬೇಕಾದ್ರೆ ಇಲ್ಲಿಗೆ ಬಂದಾಗ ಇದನ್ನ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆಯಾ? ದೆನ್ ದ ಮಾಸ್ ಇಸ್ ಅಟ್ ಹೈಯೆಸ್ಟ್ ಪಾಯಿಂಟ್, ಈ ಪಾಯಿಂಟ್ ಅಲ್ಲಿ ಇದ್ದಾಗ ಚಾನ್ಸಸ್ ಇದೆಯಾ ಅಂತ ಕೇಳ್ತಿದ್ರೆ. ಸೊ ಈ ಕ್ವಶನ್ ಗೆ ಆನ್ಸರ್ ಬೇಕಾದ್ರೆ ಅರ್ಧ ವಿಡಿಯೋ ಆಗೋಷ್ಟರಿಗೆ ಸಿಗತ್ತೆ. ಬಟ್ ಮುಂದೆ ಕಾನ್ಸೆಪ್ಟ್ಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಐ ಮೀನ್ ಕಾಂಪಿಟೇಷನ್ ಜಾಸ್ತಿ ಆಗ್ತಾವ್ರಿಂದ ಇನ್ನೂ ಸ್ವಲ್ಪ ಡೀಪ್ ಆಗಿ ಸ್ಟಡಿ ಮಾಡೋಣ. ಸೊ ಐ ಹೋಪ್ ಕ್ವಶನ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅಫ್ಕೋರ್ಸ್ ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಅದು ಹೇಗೆ, ಯಾವ ರೀತಿ ಎಲ್ಲದನ್ನ ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್ ಅವರ್ ವಿಡಿಯೋ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೈಸೆಲ್ಫ್ ಮುನಿರಾಜು ಅಂಡ್ ದಿಸ್ ಇಸ್ ಯುವರ್ ಲವ್ಲಿ ವಿಜ್ಞಾನ್ ಅಕಾಡೆಮಿ. ವರ್ಟಿಕಲ್ ಸರ್ಕ್ಯುಲರ್ ಮೋಷನ್. ಸೊ ಆಬ್ವಿಯಸ್ಲಿ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಸ್ಪೀಡ್ ಕಾನ್ಸ್ಟೆಂಟ್ ಇರೋದಿಲ್ಲ. ಸ್ಪೀಡ್ ಆಫ್ ದ ಪಾರ್ಟಿಕಲ್ ಥ್ರೂ ದ ಟ್ರ್ಯಾಕ್ ವಿಲ್ ಕೀಪ್ ಆನ್ ಚೇಂಜಿಂಗ್. ಈಗ ಒಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಎ ಸ್ಮಾಲ್ ಮಾಸ್ m is attached to a wire. ಸೊ ಒಂದು ವೈರ್ ಗೆ ಒಂದು ಮಾಸ್ ನ ಅಟ್ಯಾಚ್ ಮಾಡ್ತೀನಿ such that the length of the wire is r. ಇಲ್ಲಿ ಫಿಕ್ಸ್ ಆಗಿದೆ, ದಿಸ್ ಇಸ್ ಫಿಕ್ಸ್ಡ್ ಹಿಯರ್. ಅಂಡ್ ಈಗ ಈ ಪಾರ್ಟಿಕಲ್ ನ ಒಂಚೂರು ಡಿಸ್ಟರ್ಬ್ ಮಾಡ್ತೀನಿ, ಟಿಂಗ್ ಅಂತ ಡಿಸ್ಟರ್ಬ್ ಮಾಡ್ತೀನಿ. ಸೊ ಏನಾಗುತ್ತೆ? ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಫಾರ್ವರ್ಡ್. ಸೊ ಡ್ಯೂ ಟು ಈ ವೈರ್ ಅಟ್ಯಾಚ್ ಆಗಿರೋದ್ರಿಂದ ಇಟ್ ಟ್ರೈಸ್ ಟು ಮೂವ್ ಇನ್ ಅ ಸರ್ಕ್ಯುಲರ್ ಪಾತ್. ಹೌದಾ? ಸೊ ಈಗ ಈ ಪಾರ್ಟಿಕಲ್ ನ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೆ ಇಟ್ ಮೇ ಗೋ ಹಿಯರ್, ಇಲ್ಲಿಗೆ ಹೋಗಿ ಟಿಂಗ್ 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 ಅಂತ ಆಸಿಲೇಟ್ ಆಗ್ಬೋದು. ಸ್ವಲ್ಪ ಜ್ಯೂಸ್ ಕುಡ್ಕೊಂಡ್ ಬರ್ತೀನಿ, ಫ್ರೂಟ್ ಜ್ಯೂಸ್, ಎನರ್ಜಿ ಬರುತ್ತೆ, ಇನ್ ಸ್ವಲ್ಪ ಜೋರಾಗಿ ಠಂಗ್ ಅಂತ ಹೊಡಿತೀನಿ. ಸೊ ಅವಾಗ ಏನ್ ಮಾಡುತ್ತೆ? ಈ ಪಾರ್ಟಿಕಲ್ ರಾಯ್ 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 ರಾಯ್. ಸೊ ಇನ್ ಸ್ವಲ್ಪ ಮೋರ್ ಆಸಿಲೇಷನ್, ಐ ಮೀನ್ ಆಂಪ್ಲಿಟ್ಯೂಡ್ ನ ಆಸಿಲೇಟ್ ಆಗೋಕೆ ಶುರು ಆಗತ್ತೆ. ಸೊ ಇನ್ನೂ ಸ್ವಲ್ಪ ಎನರ್ಜಿ ತಗೊಂತೀನಿ, ರಪ್ ಅಂತ ಒಂದು ಹೊಡಿತೀನಿ. ಸೊ ಇಟ್ ಮೇ ಎಕ್ಸಿಕ್ಯೂಟ್ ಕಂಪ್ಲೀಟ್ ಸರ್ಕ್ಯುಲರ್ ಮೋಷನ್. ಸೊ ಈಗ ಕಂಪ್ಲೀಟ್ ಸರ್ಕ್ಯುಲರ್ ಮೋಷನ್ ಆಗಬಹುದು ಇನ್ನೂ ಸ್ವಲ್ಪ ಸ್ಪೀಡ್ ಮಾಡ್ತಾ ಹೋದ್ರೆ. ಇದೇ ತಾನೇ ನಮ್ಮ ಚೈಲ್ಡ್ಹುಡ್ ಕನ್ಸು. ನಾವು ಉಯ್ಯಾಲೆ ಹಾಡುವಾಗ ಸೊ ಜಾಸ್ತಿ ಸ್ವಲ್ಪ ಜೋರಾಗಿ ತಳ್ತಾ ನಾವು ಈ ಆಂಪ್ಲಿಟ್ಯೂಡ್ ನ ಇನ್ಕ್ರೀಸ್ ಮಾಡ್ತಾ ಇದ್ವಿ, ನಾವೆಲ್ಲ ಅನ್ಕೊಂತಿದ್ವಿ ಚಿಕ್ಕವಾಗ. ಸೊ ವಿ ವಾಂಟ್ ಟು ಸ್ವಿಂಗ್ ಫಾರ್ ಕಂಪ್ಲೀಟ್ ಸರ್ಕ್ಯುಲರ್ ಮೋಷನ್. ಸೊ ಯಾರಿಗಾದ್ರೂ ಅಂತ ಕನ್ಸಿತ್ತಾ? ಸೊ ಕನ್ಸಿತ್ತು ಅಂದ್ರೆ ಈಗ ನನ್ಸ್ ಮಾಡ್ಕೋಬೇಕಾದ್ರೆ ಕಂಡೀಷನ್ ಏನು, ಯಾವ ರೀತಿ ಇಲ್ಲಿ ಪುಷ್ ಮಾಡ್ಬೇಕು, ಎಷ್ಟು ವೆಲಾಸಿಟಿನ ಪುಷ್ ಮಾಡಿದ್ರೆ ಈ ಪಾರ್ಟಿಕಲ್ ಕಂಪ್ಲೀಟ್ ಸರ್ಕ್ಯುಲರ್ ಮೋಷನ್ ಆಗತ್ತೆ ಅಂತ ಲೆಟ್ ಅಸ್ ಸಿ. ದಟ್ಸ್ ವಾಟ್ ದ ಡಿಸ್ಕಷನ್. ಅರ್ಥ ಆಯ್ತಾ ಕಾನ್ಸೆಪ್ಟ್? ಸೊ ಈ ಪಾರ್ಟಿಕಲ್ ಇಲ್ಲಿ ಎಷ್ಟು ಸ್ಪೀಡ್ ನ ಕೊಟ್ರೆ ಈ ಪಾರ್ಟಿಕಲ್ ಕಂಪ್ಲೀಟ್ ಸರ್ಕ್ಯುಲರ್ ಮೋಷನ್ ಎಕ್ಸಿಕ್ಯೂಟ್ ಆಗುತ್ತೆ. ದಟ್ಸ್ ದ ಕ್ವಶನ್ ಆಫ್ ಟುಡೇ. ಸೊ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಡಿಸ್ಕಷನ್ ಅದ್ರ ಮೇಲೆನೆ ಇರುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಪಾರ್ಟಿಕಲ್ which is wishing to execute circular motion. ಎಂತ ಸರ್ಕ್ಯುಲರ್ ಮೋಷನ್? ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಅದರಲ್ಲೂ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗಿರುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ಟ್ರ್ಯಾಕ್. ಸರ್ಕಲ್ ತರ ಕಾಣಿಸ್ತಿದ್ಯಾ? ಯಾ, ಬೆಟರ್ ಇನ್ ಸ್ವಲ್ಪ ನೀಟಾಗಿ ಬರೆಯಕ್ಕೆ ಟ್ರೈ ಮಾಡೋಣ. ಲಾಸ್ಟ್ ಟ್ರಯಲ್. ಯಾ, ಪರ್ಫೆಕ್ಟ್ ಐ ಗೆಸ್. ಸೊ ದಿಸ್ ಇಸ್ ಅ ಫಿಕ್ಸ್ಡ್ ಥಿಂಗ್. ಸೊ ಇದು ಟ್ರ್ಯಾಕ್ ಆಗಿರೋದ್ರಿಂದ, ಇನ್ನು ಪಾತ್ ಆಗಿರೋದ್ರಿಂದ ಸ್ವಲ್ಪ ಡಾಟೆಡ್ ಲೈನ್ ಅಲ್ಲಿ ಬರೀತೀನಿ. ನಥಿಂಗ್ ಟು ವರಿ. ಯಾ, ಸೊ ಈಗ ಒಂದು ವೈರ್ ನ ಒಂದು ಸೆಂಟರ್ ಅಲ್ಲಿ ಫಿಕ್ಸ್ ಮಾಡಿ ಒಂದು ಮಾಸ್ ನ ಇಲ್ಲಿ ಅಟ್ಯಾಚ್ ಮಾಡಿದ್ವಿ. ಈಗ
ಈ ಪಾರ್ಟಿಕಲ್ಗೆ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಎಷ್ಟು ಕೊಡ್ತೀವಿ ಅನ್ನೋದ್ರ ಮೇಲೆ ಇದು ಕಂಪ್ಲೀಟ್ ಸರ್ಕಲ್ ಆಗತ್ತಾ ಅಥವಾ ಇಲ್ಲಿಗೆ ಹೋಗಿ ವಾಪಸ್ ಬರುತ್ತಾ ಅಥವಾ ಇನ್ ಸ್ವಲ್ಪ ಮೇಲೆ ಹೋಗಿ ವಾಪಸ್ ಬರುತ್ತಾ ಅನ್ನೋದು ಡಿಪೆಂಡ್ ಆಗಿರುತ್ತೆ ಆಬ್ವಿಯಸ್ಲಿ. ಸೊ ಲೆಟ್ ಅಸ್ ಕನ್ಸಿಡರ್ ದ ಪಾರ್ಟಿಕಲ್ ಮಾಸ್ ಇಸ್ m ಅಂಡ್ ಇನಿಷಿಯಲ್ ವೆಲಾಸಿಟಿ, ಇಲ್ಲಿ ನಾವು ಎಷ್ಟು ವೆಲಾಸಿಟಿ ಕೊಡ್ತೀವಿ ಅದನ್ನ ನಾನು VA ಅಂತ ಕರಿತೀವಿ. ಸೊ ಈಗ ಕಂಡೀಷನ್ ಎಲ್ಲ ಇದ್ರ ಮೇಲೆನೆ ಡಿಪೆಂಡ್ ಆಗಿರುತ್ತೆ, ಇವನ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ. VA ವ್ಯಾಲ್ಯೂ ಎಷ್ಟಿದೆ ಅಂತ ಗೊತ್ತಾದ್ರೆ ನಾವು ಹೇಳ್ಬೋದು, ಅರೆ ಡೈರೆಕ್ಟ್ ಆಗಿ ಹೇಳ್ಬೋದು ಆನ್ಸರ್ ಬೇಕಾದ್ರೆ √5r ಇದ್ರೆ ಇಲ್ಲಿವರೆಗೂ ಹೋಗಿ ಸರ್ಕ್ಯುಲರ್ ಮೋಷನ್ ಆಗತ್ತೆ ಅಂತ. ಬಟ್ ಫೀಲ್ ಬೇಕು ಕಂದ, ಬೈ ಹಾರ್ಟ್ ಹೊಡೆದ್ರೆ ಆನ್ಸರ್ ಬರುತ್ತೆ ಯಾವ ಕ್ವಶನ್ಗೆ, ಕೆಲವೊಂದು ಕ್ವಶನ್ಗೆ. ಬಟ್ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಕಾನ್ಸೆಪ್ಟ್ ಕೊಟ್ಬಿಟ್ಟು ಆ ಆಂಗಲ್ ಅಲ್ಲಿ ಟೆನ್ಷನ್ ಎಷ್ಟಿದೆ ಅಂತ ಕೇಳಿದ್ರೆ ಸೊ ಸ್ಟ್ರಗಲ್ ಹಾಕ್ತೀರಿ. ಹಾಗಾಗಿ ಕಂಪ್ಲೀಟ್ ಡಿಸ್ಕಷನ್ ನೋಡಿ. ಸೊ ಲೆಟ್ ಅಸ್ ಅಸ್ಯೂಮ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಮೋಷನ್ ಇಸ್ r, ಅಥವಾ ಈ ಸಿಂಪಲ್ ಪೆನ್ ಅಥವಾ ಈ ಥ್ರೆಡ್ ಲೆಂತ್ ಎಷ್ಟಿದೆ r ಇದೆ ಅಂತ ಅನ್ಕೊಳ್ಳೋಣ. ಸೊ ಈಗ ಈ ಪಾರ್ಟಿಕಲ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಸರ್ಕ್ಯುಲರ್ ಮೋಷನ್ ಯಾವುದೋ ಒಂದು ರ್ಯಾಂಡಮ್ ಪೊಸಿಷನ್ ಅಲ್ಲಿ ಥೀಟಾ ಆಂಗಲ್ ಮೇಡ್ ಸಬ್ಟೆಂಡ್ ಆಗಿದೆ ಅಂತ ಅನ್ಕೊಳ್ಳೋಣ. ಸರ್ಕ್ಯುಲರ್ ಮೋಷನ್ ಅಲ್ಲಿ ಯಾವುದೋ ಒಂದು ಪೊಸಿಷನ್ ಬಂದಾಗ ಥೀಟಾ ಇದೆ. ದಿಸ್ ಥೀಟಾ ಕ್ಯಾನ್ ವೇರಿ ಫ್ರಮ್ 0 to 360 ಎಲ್ಲಾದ್ರೂ ಇರ್ಬೋದು. ಸೊ ಜನರಲೈಸ್ಡ್ ಆಗಿ ಒಂದು ಆಂಗಲ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಈ ಪೊಸಿಷನ್ ನಾನು ಪೊಸಿಷನ್ ಎ ಅಂತ ಕರ್ಕೊಂತೀನಿ ಜಸ್ಟ್ ಫಾರ್ ಸ್ಟಡಿಂಗ್ ಪರ್ಪಸ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ. ಸೊ ಈಗ ಈ ಪೊಸಿಷನ್ ನಾನು ಪೊಸಿಷನ್ ಬಿ ಅಂತ ಕರಿತೀನಿ, ಅದೇ ತರ ಈ ಪೊಸಿಷನ್ ನಾನು ಪೊಸಿಷನ್ ಸಿ ಅಂತ ಕರ್ಕೊಂತೀನಿ. ನಾವ್ ಈಗ ಈ ಪಾರ್ಟಿಕಲ್ ಥೀಟಾ ಆಂಗಲ್ ಅಲ್ಲಿ ಸಬ್ಟೆಂಡ್ ಆಗಿದೆ. ಸರ್ ಇಲ್ಲೇ ಆಗಿ ಬರೆದ್ರು ಇಲ್ಲೂ ಬರ್ಬೋದಾಗಿತ್ತಲ್ಲ. ಸೊ ಥೀಟಾ ಇಸ್ ಎ ಜನರಲೈಸ್ಡ್ ಆಂಗಲ್. ಸೊ ನೀವು ಈಕ್ವೇಶನ್ ಅಲ್ಲಿ ಥೀಟಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಎಲ್ಲಾ ಪೊಸಿಷನ್ ಟ್ರೇಸ್ ಔಟ್ ಆಗುತ್ತೆ. ಸೊ ಯಾವ್ದೋ ಒಂದು ರ್ಯಾಂಡಮ್ ಪೊಸಿಷನ್ ಅಲ್ಲಿ ಇದ್ದಾಗ ಪಾರ್ಟಿಕಲ್ ಈಗ ಸರ್ಕ್ಯುಲರ್ ಮೋಷನ್ ಆಗ್ತಾ ಇದೆ, ಫ್ರೀಸ್ ಮಾಡಿದೀನಿ ಸಿಚುವೇಶನ್, ಸ್ಟಾಪ್ ಮಾಡಿಲ್ಲ ಪಾರ್ಟಿಕಲ್ ನ, ಸಿಚುವೇಶನ್ ನ ಫ್ರೀಸ್ ಮಾಡಿದೀನಿ. ಕರೆಕ್ಟ್ ಆಗಿ ಪಾರ್ಟಿಕಲ್ ಇಲ್ಲಿದ್ದಾಗ ಇದ್ರ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ. ಸೊ ಒಂದು ಡೌನ್ ಸೈಡ್ ಫೋರ್ಸ್ mg ಆಕ್ಟ್ ಆಗ್ತಾ ಇದೆ, ನೋ ಡೌಟ್ ಇನ್ ದಟ್ ಒನ್, ಹೌದಾ. ಸೊ ಈ ಮೇಲೆ ಟೆನ್ಷನ್ ಎಷ್ಟಿದೆ ಅನ್ನೋದನ್ನ ನಾವು ಎರಡು ಪಾಯಿಂಟ್ ಆಫ್ ವ್ಯೂ ಇಂದ ಸ್ಟಡಿ ಮಾಡಬಹುದು. ಸೊ ಒಂದು ಹೊರಗಡೆಯಿಂದ ನಿಂತ್ಕೊಂಡು ಆ ಪಾರ್ಟಿಕಲ್ ನ ಗಮನಿಸ್ತಾ ಇದ್ರೆ ಸೊ ಅದ್ರ ಟೆನ್ಷನ್ ಈಕ್ವೇಶನ್ ಬರೀಬಹುದು, ಅಥವಾ ಆ ಪಾರ್ಟಿಕಲ್ ಮೇಲೆ ನಿಂತ್ಕೊಂಡು ವಿ ಆರ್ ಇನ್ ದ ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್, ಆ ಪಾರ್ಟಿಕಲ್ ಫ್ರೇಮ್ ಆಫ್ ರೆಫರೆನ್ಸ್ ಇಂದ ಹೋಗಿ ಅಲ್ಲೊಂದು ಈಕ್ವೇಶನ್ ಬರೀಬಹುದು. ಬಟ್ ಆನ್ಸರ್ ಎರಡು ಸೇಮ್ ಬರುತ್ತೆ. ಸೊ ಕಮಿಂಗ್ ಬ್ಯಾಕ್, ಈಗ ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗ್ತಿದೆ ಅಂದ್ರೆ ಅದಕ್ಕೊಂದು ಸೆಂಟ್ರಿಪಿಟಲ್ ಫೋರ್ಸ್ ಯಾರೋ ಒಬ್ರು ಕೊಡ್ಲೇಬೇಕಾ? ಆ ಸೆಂಟ್ರಿಪಿಟಲ್ ಫೋರ್ಸ್ ನ ಕೊಡೋರು ಯಾರು ಅಂತ ತಿಳ್ಕೊಬೇಕಾರೆ ಸೊ ವಿ ಶುಡ್ ರೈಟ್ ದ ಈಕ್ವೇಶನ್. ಸೊ ಈಗ ಅಬ್ಸರ್ವರ್ ಆಚೆಯಿಂದ ನೋಡ್ತಿದ್ದಾನೆ ಅಂತ ಅನ್ಕೊಳ್ಳೋಣ. ಆಕ್ಚುಲಿ ಎರಡು ಸಿಚುವೇಶನ್ ಇಂದ ಈ ಈಕ್ವೇಶನ್ ನ ಬರೀಬಹುದು. ಫಾರ್ ದ ಫಸ್ಟ್ ಕೇಸ್ ಅಬ್ಸರ್ವರ್ ಆಚೆಯಿಂದ ಆ ಪಾರ್ಟಿಕಲ್ ನ ನೋಡ್ತಿದ್ದಾನೆ. ಫಾರ್ ಆನ್ ಅಬ್ಸರ್ವರ್ ಔಟ್ಸೈಡ್ ಅದಕ್ಕೆ ಒಂದು ಫ್ರೀ ಬಾಡಿ ಡಯಾಗ್ರಾಮ್ ನ ಬರೆದ್ರೆ ಈ ಕಡೆಗೆ ಟೆನ್ಷನ್ ಇರತ್ತಾ, ಟೆನ್ಷನ್ T ಇರುತ್ತೆ, ಮತ್ತೆ ಡೌನ್ ಸೈಡ್ ಏನಿರುತ್ತೆ mg ವೆಯ್ಟ್ ಆಫ್ ದ ಪಾರ್ಟಿಕಲ್ ಇದೆ. ಸೊ ನೋಡಿ ಈ ಆಂಗಲ್ ಥೀಟಾ ಇದೆ ಅಂದ್ರೆ ಈ ಆಂಗಲ್ ಕೂಡ ಥೀಟಾ ಇರತ್ತಾ, ಅದೇ ತರ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಈ ಆಂಗಲ್ ಕೂಡ ಥೀಟಾ ಇರುತ್ತೆ. ಸೊ ಈಗ ಈ ಟೆನ್ಷನ್ ನ ಆಪೋಸಿಟ್ ಡೈರೆಕ್ಷನ್ ಎಕ್ಸ್ಟೆಂಡ್ ಮಾಡಿದ್ರೆ ಈ ಆಂಗಲ್ ಏನ್ ಬರುತ್ತೆ, ಥೀಟಾ ಬರುತ್ತೆ. ಸೊ ಈಗ mg ನ ರೆಸಾಲ್ವ್ ಮಾಡಿದ್ರೆ ಈ ಕಡೆ ಇರೋ ಕಾಂಪೊನೆಂಟ್ ಏನ್ ಬರುತ್ತೆ, mg cos ಥೀಟಾ ಬಂತು. ಇನ್ನೊಂದು ಕಾಂಪೊನೆಂಟ್ ಬರುತ್ತೆ ಈ ಕಡೆಗೆ, ಅದು mg sin ಥೀಟಾ. ಈಗ ಸದ್ಯಕ್ಕೆ ನಮ್ಗೆ ಅದು ಬೇಕಾಗಿಲ್ಲ, ಸೊ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಸೊ ಈಗ ನೋಡಿ ನೆಟ್ ಫೋರ್ಸ್ ಏನ್ ಬರತ್ತಪ್ಪ ಅಂದ್ರೆ T ಮೈನಸ್ mg cos ಥೀಟಾ, T ಮೈನಸ್ mg. ನೋಡಿ ಈ ಫೋರ್ಸಸ್ ನ ಅವಾಯ್ಡ್ ಮಾಡಿ, ನಾವು ಇದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಹೋಗ್ತಿಲ್ಲ. ಸೊ ನಮ್ಗೆ ಏನಿದ್ರು ಈ ಈಕ್ವೇಶನ್ ಈ ಫೋರ್ಸಸ್ ಬೇಕಿರೋದ್ರಿಂದ ಸೊ ಈಗ ಇದನ್ನ ಎಲಿಮಿನೇಟ್ ಮಾಡಿ ನಮಗ್ ಬೇಕಾಗಿರೋದು ಸೆಂಟ್ರಿಪಿಟಲ್ ಫೋರ್ಸ್ ಈ ಕಡೆಗೆ ಇರುತ್ತೆ. ಸೊ ಈಗ ನೆಟ್ ಫೋರ್ಸ್ ಏನಿದೆಯಪ್ಪ ಈ ಕಡೆಗೆ, ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಪಾರ್ಟಿಕಲ್ ಇಸ್ T ಮೈನಸ್ mg cos ಥೀಟಾ ಇದೆ. ಸೊ ದ T ಮೈನಸ್ mg cos ಥೀಟಾ provides the centripetal force for this circular motion. So ಈ circular motion ಗೆ provide centripetal force ನ provide ಮಾಡ್ತವ್ರು ಯಾರಪ್ಪ ಅಂದ್ರೆ tension minus mg cos theta. So this is equals to T minus mg cos theta is equals to mv square divided by r. That provides the centripetal force. So actually ಇನ್ನೊಂದು ಸ್ಟೆಪ್ ಬೇಕಾದ್ರೆ ಬರಿಬಹುದಾಯಿತು. So this is equals to fc. In other words, T minus mg cos theta is equals to mv square divided by r, where v is the speed of the particle at that point. Sir, ಅದು ಇದಕ್ಕೆ ಈಕ್ವಲ್ ಆಗಿರುತ್ತಾ? ಇಲ್ಲ ಕಲ್ಲ, ಸೇಮ್ ಇರಲ್ಲ. ಇದು ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆದ್ರೆ ಇಲ್ಲೇನಿತ್ತು ಇಲ್ಲೂ ಅದೇ ಇರ್ತಿತ್ತು. ಬಟ್ ಹೋಗ್ತಾ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡೌನ್ ಸೈಡ್ ಇರೋದ್ರಿಂದ ಮೇಲೆ ಹೋಗ್ತಾ ಏನಾಗುತ್ತೆ, ಸ್ಪೀಡ್ ಕಮ್ಮಿ ಆಗುತ್ತೆ. ಈ ಪಾಯಿಂಟ್ ನಲ್ಲಿ ನಾನು ಸ್ಪೀಡ್ v ಅಂತ ಕರೆದಿದ್ದೀನಿ. ಸೊ ಹಾಗಾದ್ರೆ T is equals to mv square
by r plus mg cos theta ಅಂತ ಬರೀಬಹುದು. ಸೊ ಇದೇ ಸಿಚುವೇಶನ್ ಇದೇ ಈಕ್ವೇಶನ್ ನಾವು ಆ ಪಾರ್ಟಿಕಲ್ ಫ್ರೇಮ್ ಆಫ್ ರೆಫರೆನ್ಸ್ ಇಂದ ಬೇಕಾದ್ರೂ ಬರೀಬಹುದು. ಸೊ ಫಾರ್ ಅನ್ ಅಬ್ಸರ್ವರ್ ಆನ್ ದ ಪಾರ್ಟಿಕಲ್, ಫಾರ್ ಅನ್ ಅಬ್ಸರ್ವರ್ ಆನ್ ಮಾಸ್ m. ಸೊ ಈಗ ಮಾಸ್ ಮೇಲೆ ಹೋಗಿ ಕೂತ್ಕೊಳ್ಳೋಣ. ಆ ಮಾಸ್ ಎಂತ ಫ್ರೇಮು? ನಾನ್ ಇನರ್ಷಿಯಲ್ ಫ್ರೇಮು. ಹಾಗಾದ್ರೆ ನಾನ್ ಇನರ್ಷಿಯಲ್ ಫ್ರೇಮ್ ಅಲ್ಲಿ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಈ ಕಡೆಗಿರುತ್ತೆ. therefore the particle experiences a pseudo force called centrifugal force. ಈಗ ಆ ಪಾರ್ಟಿಕಲ್ ಮೇಲೆ ಹೋಗಿ ಏನಾದ್ರೂ ಕೂತ್ರೆ ಆ ಪಾರ್ಟಿಕಲ್ ಮೇಲೆ ಇದ್ದಂತ ವ್ಯಕ್ತಿಗಳಿಗೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ. ಅದರ ವ್ಯಾಲ್ಯೂ ಎಷ್ಟಿರುತ್ತೆ? ದಟ್ ಈಸ್ ಗಿವೆನ್ ಬೈ mv² ಡಿವೈಡೆಡ್ ಬೈ r. ಸೊ mv² ಡಿವೈಡೆಡ್ ಬೈ r ಇದೇನಿದು? f ಸೆಂಟ್ರಿಫ್ಯೂಗಲ್. ಈ ಕಡೆ ಸೆಂಟ್ರಿಪಿಟಲ್ ಫೋರ್ಸ್ ತಗೊಂಡಿದ್ವಿ, ಈ ಕಡೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ನ ತಗೊಂಡಿದ್ವಿ. ಸೊ ಎರಡು ಸೇಮ್ ಈಕ್ವೇಶನ್ ಬರುತ್ತೆ, ನಥಿಂಗ್ ಟು ವರಿ. ಸೊ ಇನ್ನೇನೇನ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ? mg ಫೋರ್ಸ್ ಆಕ್ಟ್ ಆಗ್ತಾ ಇದೆ ಡೌನ್ವರ್ಡ್. mg ಈ ಆಂಗಲ್ ಥೀಟಾ ಇರೋದ್ರಿಂದ ಇದನ್ನ ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ ಏನಾಗುತ್ತೆ? mg cos ಥೀಟಾ ಆಗತ್ತೆ. ಈ ಕಡೆಗೆ ಇರ್ತಕ್ಕಂಥದ್ದು mg sin ಥೀಟಾ ಆಗತ್ತೆ. ಸೊ ಈಗ ಎತ್ಬಿಡಿ. ಸೊ ಈಗ ಈ ಈಕ್ವೇಶನ್ ಈ ಫೋರ್ಸಸ್ ನ ಬ್ಯಾಲೆನ್ಸ್ ಮಾಡಿದ್ರೆ T is equals to mg cos theta plus mv² divided by r. So same equation ಬಂದಿದೆ ನೋಡಿ. ಈ ಟರ್ಮ್ ಆ ಕಡೆ ತಗೊಂಡು T is equals to mg cos theta plus mv² divided by r. ಸರ್ ಏನಿದು v? ನೋಡಿ ಈ v ಅನ್ನೋದು ಪಾರ್ಟಿಕಲ್ ವೆಲಾಸಿಟಿ ಅಟ್ ಪಾರ್ಟಿಕಲ್ ಸ್ಪೀಡ್ ಅಟ್ ಗಿವನ್ ಪಾಯಿಂಟ್. ಸೊ ಥೀಟಾ ವೇರಿ ಆಗ್ತಾ ಇದ್ರೆ v ಕೂಡ ವೇರಿ ಆಗ್ತಾ ಇರುತ್ತೆ. v ಡಿಪೆಂಡ್ಸ್ ಆನ್ t. ಸೊ ಈಗ ಇದರಲ್ಲಿ ಎಷ್ಟು ಅನ್ನೋನ್ ವೇರಿಯೇಬಲ್ಸ್ ಇದೆ ನೋಡಿ. ಟೆನ್ಷನ್ ನಮ್ಗೆ ಗೊತ್ತಿಲ್ಲ, v ಗೊತ್ತಿಲ್ಲ ಅಂಡ್ ಥೀಟಾ ಗೊತ್ತಿಲ್ಲ. ಸೊ ಇಷ್ಟೊಂದು ಅನ್ನೋನ್ ವೇರಿಯೇಬಲ್ಸ್ ಇದೆ, ಹ್ಯಾಂಡಲ್ ಮಾಡೋದು ಕಷ್ಟ. ಹಾಗಾಗಿ ಲೆಟ್ ಅಸ್ ಟ್ರೈ ಟು ರೆಡ್ಯೂಸ್ ದ ವೇರಿಯೇಬಲ್ಸ್. ಫಾರ್ ರೆಡ್ಯೂಸಿಂಗ್ ದ to reduce the unknowns. So let us express t in terms of speed va, theta, r and ಇನ್ನೇನಿದೆ and in terms of g and m. ಸೊ ಇವನ್ನೆಲ್ಲ ಯೂಸ್ ಮಾಡಿ ಕೆಲವೊಂದು ಅನ್ನೋನ್ ವೇರಿಯೇಬಲ್ಸ್ ನ ರೆಡ್ಯೂಸ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ ಈಗ ಟೆನ್ಷನ್ ಈಕ್ವೇಶನ್ ಅಲ್ಲಿ ಅನ್ನೋನ್ ವೇರಿಯೇಬಲ್ಸ್ ತುಂಬಾ ಜಾಸ್ತಿ ಇದೆ. ಸೊ ಒಂದು ಥೀಟಾ ಅನ್ನೋನ್ ಇದೆ, ಮತ್ತೆ ವಿ ಅನ್ನೋನ್ ಇದೆ, ಟೆನ್ಷನ್ ಕೂಡ ಅನ್ನೋನ್ ಇದೆ. ಸೊ ಈಗ ರೆಡ್ಯೂಸ್ ಮಾಡೋದಕ್ಕೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿನ ಯೂಸ್ ಮಾಡ್ತೀನಿ. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಪ್ರಕಾರ ಸೊ ui plus ki, initial potential energy plus initial kinetic energy is equals to final potential energy plus final kinetic energy. ಸೊ ಈಗ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿನ ಅಪ್ಲೈ ಮಾಡಬೇಕಾದ್ರೆ ಒಂದು ಸ್ಟ್ಯಾಂಡರ್ಡ್ ರೆಫರೆನ್ಸ್ ನ ತಗೋಬೇಕಾಗುತ್ತೆ. ಅಂದ್ರೆ ಯಾವುದೋ ಒಂದು ಪಾಯಿಂಟ್ ನ 0 ತಗೊಂಡ್ರೆ ಅಲ್ಲಿಂದ ಮೇಲ್ ಇರ್ತಕ್ಕಂಥ ಎನರ್ಜಿನ ಪಾಸಿಟಿವ್, ಅಲ್ಲಿಂದ ಡೌನ್ ಸೈಡ್ ಇರ್ತಕ್ಕಂಥ ಎನರ್ಜಿನ ನೆಗೆಟಿವ್. ಸೊ ಇಲ್ಲ ಸರ್ ಅಲ್ಲಿ ಆಲ್ರೆಡಿ ಒಂದು ಎನರ್ಜಿ ಇರುತ್ತಲ್ಲ ಅದನ್ನ ತಗೋಬೇಕಾಗಿತ್ತಲ್ಲ. ಸೊ ಇದನ್ನ ಬೇಕಾದ್ರೆ ನಾನು ವರ್ಕ್ ಎನರ್ಜಿ ಪವರ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡಿರ್ತೀನಿ. ಸೊ ಆದ್ರೂ ಪರವಾಗಿಲ್ಲ, ಸ್ಮಾಲ್ ಇಂಟ್ರಡಕ್ಷನ್ ಕೊಟ್ಟಿರ್ತೀನಿ ನೋಡಿ. ಸೊ ಇಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಏನಾದ್ರು x ಜೌಲ್ ಇತ್ತು ಅಂತ ಅನ್ಕೊಳ್ಳಿ. ಅದೇ ಪಾರ್ಟಿಕಲ್ ಹೈಟ್ ಸ್ವಲ್ಪ ಹೈಟ್ ಗೆ ಹೋದಾಗ ಎಕ್ಸ್ ಇಲ್ಲಿಗೆ ಬಂದಾಗ ಈ ಹೈಟ್ ಅಂದ್ರೆ ಇಷ್ಟು ಹೈಟ್ ಗೆ ರೈಸ್ ಆದಾಗ ಸೊ ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ ಜೌಲ್ಸ್ ಏನೋ ಒಂದು ಬರುತ್ತೆ. ಅಂದ್ರೆ ಈ ಕಡೆ ಎಕ್ಸ್ ಬರುತ್ತೆ ಈ ಜಾಗದಲ್ಲಿ ಎಕ್ಸ್ ಪ್ಲಸ್ ವೈ ಬರುತ್ತೆ. ಹೇಗೂ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಈ ಸ್ಟ್ಯಾಂಡರ್ಡ್ ಪಾಯಿಂಟ್ ಅಲ್ಲಿ ಸೊ ಐ ಆಮ್ ಚೂಸಿಂಗ್ ಒನ್ ರೆಫರೆನ್ಸ್ ಪಾಯಿಂಟ್. ಯಾವುದೋ ಒಂದು ರೆಫರೆನ್ಸ್ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎನರ್ಜಿ 0 ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಇಲ್ಲಿಂದ ಎಷ್ಟು ಹೈಟ್ ಹೋಗಿದೆಯೋ ಅಷ್ಟು ರಿಲೇಟೆಡ್ ಪೊಟೆನ್ಶಿಯಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಸೊ ಇಫ್ ಒಂದು ಆಬ್ಜೆಕ್ಟ್ ನ ಗ್ರೌಂಡ್ ಲೆವೆಲ್ ಇಂದ ಹೈಟ್ ಹೆಚ್ಚಿಗೆ ರೈಸ್ ಆದ್ರೆ ಎಷ್ಟು ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ? mgh ಅಂತ ಅಸ್ಯೂಮ್ ಮಾಡ್ಕೊತೀವಿ. ಸೊ ಆ ಅಸಂಪ್ಷನ್ ಪ್ರಕಾರ ಈ ಪೊಟೆನ್ಶಿಯಲ್ ಎನರ್ಜಿ 0 ಆಗುತ್ತೆ. ಸೊ ಆಕ್ಚುಲಿ ಇಲ್ಲೂ ಅದನ್ನ ಆಡ್ ಮಾಡಬೇಕಾಗಿತ್ತು, ಎರಡು ಕ್ಯಾನ್ಸಲ್ ಆಗೋದ್ರಿಂದ ಡೈರೆಕ್ಟ್ ಆಗಿ ತಗೊಂತಾ ಇದೆ. ಸೊ ವಾಟ್ ಇಸ್ ದ ಇನಿಷಿಯಲ್ ಕೈನೆಟಿಕ್ ಎನರ್ಜಿ? ಹಾಫ್ ಇಂಟು m into va², that is equals to ಈ ಕಡೆ 0 ಆಡ್ ಆಗಿದೆ. ಸೊ ಯು ಕ್ಯಾನ್ ಇಗ್ನೋರ್ ದೋಸ್ ಥಿಂಗ್ಸ್. ಓಕೆ, ಸೊ 0 plus half mva² is equals to. ಸೊ ಈಗ ಇಲ್ಲಿರ್ಬೇಕಾದ್ರೆ ಫೈನಲ್ ಸಿಚುವೇಶನ್ ಅಲ್ಲಿ ಇದು ಇನಿಷಿಯಲ್, ಇದು ಫೈನಲ್ ಸಿಚುವೇಶನ್ ಅಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಎಷ್ಟಿದೆ? ಸೊ ಈಗ ಅದನ್ನ ಹೇಳ್ಬೇಕಾದ್ರೆ ನನಗೆ ಈ ಹೈಟ್ ಬೇಕಾಗತ್ತೆ. ವಾಟ್ ಇಸ್ ದ ಹೈಟ್ ಥ್ರೂ ವಿಚ್ ಇಟ್ ಹ್ಯಾಸ್ ರೈಸ್ಡ್? ಸೊ ಈಗ ಇದನ್ನ mgh ಅಂತ ಬರೀಬಹುದಾ? ಅಫ್ಕೋರ್ಸ್ ಸರ್, ಈ ಕಡೆಯಿಂದ ಹೀಗೆ ಹೋಗಿದೆಯಲ್ಲ ನೋಡಿ, ಈ ತರ ಇಂದ ಈ ಕಡೆಗೆ ಹೋಗೋದು ಅಂದ್ರೆ ಇಲ್ಲಿಂದ ಈ ಹೈಟ್ ಗೆ ರೈಸ್ ಆಗೋದು ಅಂದ್ರೆ, ಯಾಕಂದ್ರೆ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ, ಗ್ರಾವಿಟೇಷನಲ್ ಫೋರ್ಸ್ ಇಸ್ ಎ ಕನ್ಸರ್ವೇಟಿವ್ ಫೋರ್ಸ್. ಇಟ್ ಡಿಪೆಂಡ್ಸ್ ಆನ್ ಓನ್ಲಿ ಹೈಟ್. ಸೊ ಇನಿಷಿಯಲ್ ಪೊಸಿಷನ್ ಮತ್ತೆ ಫೈನಲ್ ಪೊಸಿಷನ್. ಸೊ ಇಲ್ಲಿಂದ ಇಲ್ಲಿಗೆ ಹೋಗೋದು ಅಂದ್ರೆ, ಇಲ್ಲಿಂದ ಇಲ್ಲಿಗೆ ಹೋಗೋದು ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಅಷ್ಟೇ ಚೇಂಜ್ ಆಗಿರುತ್ತೆ. ಪ್ಲಸ್ ಹಾಫ್ ಇಂಟು m v²
ವೇರ್ ವಿ ಇಸ್ ಅ ಸ್ಪೀಡ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ನಲ್ಲಿ ಸ್ಪೀಡ್ ಎಷ್ಟಿದೆ ಅದನ್ನ ನಾನು ವಿ ಅಂತ ತಗೋತೀನಿ. ಸೊ ನೋಡಿ ಕಾಮನ್ ಇರೋದ್ರಿಂದ ಎಂ 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 ಡಮಾರ್ ಆಯ್ತಾ. ಸೊ ಈಗ 2 ನ ಮಲ್ಟಿಪ್ಲೈ ಮಾಡ್ತೀನಿ. ವಿ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2gh plus v square. Am I right? In other words, v square is equals to va square minus 2gh. So final ಆಗಿ ಎಷ್ಟು ಹೈಟ್ h ಗೆ ರೈಸ್ ಆಗಿದೆಯೋ ಅದರ ರಿಲೇಟೆಡ್ ಆಗಿ ಸ್ಪೀಡ್ ಕಮ್ಮಿ ಆಗುತ್ತೆ. ನೋಡಿ ವಿ ಪಾಯಿಂಟ್ ಎ ಅಲ್ಲಿ ವಿ ಎ ಇದ್ರೆ ಹೋಗ್ತಾ 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 ಹೆಚ್ ಹೈಟ್ ಗೆ ರೈಸ್ ಆದಾಗ ಇಷ್ಟು ಸ್ಪೀಡ್ ಕಮ್ಮಿ ಆಗುತ್ತೆ. ಗಿವನ್ ಬೈ ದ ರಿಲೇಷನ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ಎ ಸ್ಕ್ವೇರ್ ಮೈನಸ್ 2gh. ಸೊ ಈಗ ಈ ಹೆಚ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ನೋಡಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಟೋಟಲ್ ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ? ಆರ್ ಇದೆ. ಈಗ ಆರ್ ಇದ್ರೆ ಈ ಡಿಸ್ಟೆನ್ಸ್ ಎಷ್ಟಿದೆ? ಕೆನ್ ಯು ಪ್ಲೀಸ್ ಟೆಲ್ ಮಿ ಈ ಡಿಸ್ಟೆನ್ಸ್. ನೋಡಿ ಇದು ಆರ್ ಆಗಿ ಇದು ಟೀಟಾ ಆದ್ರೆ ಇದನ್ನ ಈ ಕಡೆ ಪ್ರೊಜೆಕ್ಟ್ ಮಾಡಿದ್ರೆ ಇದೇನಾಗತ್ತೆ? ಆರ್ ಕಾಸ್ ಟೀಟಾ ಆಗತ್ತಾ? ದಿಸ್ ಇಸ್ ಆರ್ ಕಾಸ್ ಆಫ್ ಟೀಟಾ. ಈಗ ಟೋಟಲ್ ಡಿಸ್ಟೆನ್ಸ್ ಆರ್ ಇದೆ, ಅದರಲ್ಲಿ ಆರ್ ಕಾಸ್ ಟೀಟಾ ಮೈನಸ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು ಹೆಚ್. ಸೊ therefore h is equals to r minus r cos theta. So actually ಈ equation ನನಗೆ ಬೇಕಾಗುತ್ತೆ ಪ್ರಾಬ್ಲಮ್ಸ್ ಅಲ್ಲಿ, ನೋಟ್ ಮಾಡ್ಕೊಳ್ಳಿ. I will use that one as well. V square is equals to VA square minus 2G. H na ಏನಂತ ಬರೀಬಹುದು? R into R minus R cos theta. So ಈ equation ನ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅನ್ನೋನ್ ವೇರಿಯಬಲ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆಯ್ತಾ? ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಈ ಹೆಚ್ ವ್ಯಾಲ್ಯೂ ಇಲ್ಲಿಗಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಅಂದ್ರೆ ಥೀಟಾ 180 ಇದ್ದಾಗ ಹೆಚ್ ವ್ಯಾಲ್ಯೂ ಏನಾಗಿರುತ್ತೆ? 2r ಆಗಿರುತ್ತೆ. ಅದೇ ಥೀಟಾ 90 ಇದ್ದಾಗ ಈ ಈಕ್ವೇಶನ್ ಅಲ್ಲಿ ಹೆಚ್ ವ್ಯಾಲ್ಯೂ r ಆಗಿರುತ್ತೆ. ಇಲ್ಲಿಂದ ಇಲ್ಲಿಗೆ ರೈಸ್ ಆಗೋದು ಅಂದ್ರೆ ಇಲ್ಲಿಂದ ಇಲ್ಲಿಗೂ ಹೋಗೋದು ಅಂದ್ರೆ ಹಾಗಾಗಿ ಹೆಚ್ ವ್ಯಾಲ್ಯೂ ಆ ಕೇಸ್ ನಲ್ಲಿ ಥೀಟಾ 90 ಇದ್ದಾಗ r ಇರುತ್ತೆ. ಥೀಟಾ 180 ಇದ್ದಾಗ ಹೆಚ್ ವ್ಯಾಲ್ಯೂ 2r ಇರುತ್ತೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಪ್ರಾಬ್ಲಮ್ಸ್. ನಾನು ಹೇಳ್ತೀನಿ, ಬೇಕಾದ್ರೆ ಅಲ್ಲೇ ಡಿರೈವ್ ಮಾಡ್ಬೋದು. ಈ ಈಕ್ವೇಶನ್ ನ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೋಡಿ ಎಲ್ಲಿ ಮಾಡ್ಲಿ? ಯಾ. ಸೊ t is equals to mg cos of theta plus m divided by r. v square ಜಾಗದಲ್ಲಿ ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ you are going to get va square minus 2gr minus 2gr cos theta. I think ಇಲ್ಲಿ ಪ್ಲಸ್ ಬರುತ್ತೆ. 2gr plus 2gr cos theta as it m by r ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. ನೋಡಿ t is equals to mg cos theta plus mva square divided by r minus 2mgr divided by r. ಹೇಗೋ r ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಪ್ಲಸ್ 2mgr divided by r into cos theta. Am I right? ಇನ್ನೇನು ಉಳಿದಿದೆ? ಸೊ ನೋಡಿ ಇಲ್ಲಲ್ಲ, ಇಲ್ಲಿ ಕ್ಯಾನ್ಸಲ್ ಆಗಲ್ಲ, ಹಾಗೆ ಉಳ್ಕೊಳ್ಳುತ್ತೆ. mva square and this r get cancelled, this r get cancelled. ಸೊ ಫೈನಲ್ ಆಗಿ ಏನು ಉಳ್ಕೊಳ್ಳುತ್ತೆ? ಆ ಈಕ್ವೇಶನ್ ನ ಇಲ್ಲಿ ಬರೀತೀನಿ ನೋಡಿ. t is equals to mva square divided by r. ಸೊ ನೋಡಿ mg cos theta ಇಲ್ಲಿ 2mg cos theta, r ಹೇಗೂ ಕ್ಯಾನ್ಸಲ್ ಆಗುತ್ತೆ. ಸೊ therefore you are going to get plus 3mg cos theta and minus 2mg. So it's the final equation for the tension. So ಈ equation ನ ನೋಟ್ ಮಾಡ್ಕೊಳ್ಳಿ. ಫೈನಲ್ equation ನನಗೆ ಇದೊಂದು ಬೇಕಿತ್ತು. t is equals to mva square divided by r plus 3mg cos theta minus 2mg. ಸೊ ಈ equation ನ ನೋಟ್ ಮಾಡ್ಕೊಳ್ಳಿ. ನಾನು ಮಿಕ್ಕಿದೆಲ್ಲ ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಥಿಯರಿಟಿಕಲ್ ಪಾಯಿಂಟ್. ದಿಸ್ ಇಸ್ ದ ಫೈನಲ್ ಈಕ್ವೇಶನ್. ಸರ್ ಇಷ್ಟೊಂದು ದೊಡ್ಡ ಈಕ್ವೇಶನ್ ನೆನ್ಪಿಟ್ಕೋಬೇಕಾ? ಬೇಕಾಗಿಲ್ಲ ಕಂದ. ಸೊ ಪ್ರಾಬ್ಲಮ್ ಮಾಡುವಾಗ ಅಲ್ಲೇ ನೀವು ಡಿಸೈನ್ ಮಾಡಿ ಅಲ್ಲೇ ಈಕ್ವೇಶನ್ ನ ಬರೆದು ಸಾಲ್ವ್ ಮಾಡಬಹುದು. ಈಕ್ವೇಶನ್ ನೆನ್ಪಿದ್ರೆ ಚಂದ, ಇಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನು ಈಸಿಯಾಗಿ ಮಾಡ್ಬೋದು. ಸೊ ನೋಟ್ ಮಾಡ್ಕೊಳ್ಳಿ. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಪೋರ್ಷನ್. ಡಯಾಗ್ರಾಮ್ ಹಾಗೆ ಇರ್ಲಿ, ಬೇಕಾಗತ್ತೆ. ಲೆಟ್ ಅಸ್ ಸಿ. ಆ ಈಕ್ವೇಶನ್ ಇರೋದೇ ಹಾಗೆ, ನಾನೇನು ಲೆಂತ್ ಏನು ಮಾಡಿಲ್ಲ, ಇನ್ನು ಶಾರ್ಟ್ ಕಟ್ ಯೂಸ್ ಮಾಡಿ ಸ್ವಲ್ಪ ಸ್ಟೆಪ್ಸ್ ನ ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ. ಸೊ ಈಗ ನೋಡಿ ಆ ಈಕ್ವೇಶನ್ ಅಲ್ಲಿ ಯಾವ್ಯಾವ ಪಾಯಿಂಟ್ ಅಲ್ಲಿ ಟೆನ್ಷನ್ ಎಷ್ಟೆಷ್ಟಿರುತ್ತೆ ಅಂತ ಈಕ್ವೇಶನ್ ಕೊಡುತ್ತೆ. ಇಫ್ ಯು ಟೇಕ್ ಥೀಟಾ ಇಸ್ ಈಕ್ವಲ್ ಟು 90, ಈ ಈಕ್ವೇಶನ್ ಅಲ್ಲಿ ಥೀಟಾ 90 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಾಟ್ ಇಸ್ ದ ಟೆನ್ಷನ್ ಅಟ್ ದಿಸ್ ಪಾಯಿಂಟ್ ಬರುತ್ತೆ. ಇಫ್ ಯು ಸಬ್ಸ್ಟಿಟ್ಯೂಟ್ ಥೀಟಾ ಇಸ್ ಈಕ್ವಲ್ಸ್ ಟು 180, ಯು ವಿಲ್ ಗೆಟ್ ದ ಟೆನ್ಷನ್ ಅಟ್ ಪಾಯಿಂಟ್ ಸಿ. ಯಾವ್ಯಾವ ಪಾಯಿಂಟ್ ನಲ್ಲಿ ನಮಗೆ ಟೆನ್ಷನ್ ಬೇಕೋ ಆ ಪಾಯಿಂಟ್ ನಲ್ಲಿ
theta value substitute ಮಾಡಿದ್ರೆ you are going to get this one. So for particle which is at given position, so the above equation gives the tension. So the above equation, this equation gives tension in the string, when particle makes an angle, theta with respect to the vertical. So ಒಂದೇ ಒಂದು unknown variable VA ಹೇಗೂ ಕೊಟ್ಟಿರ್ತಾರೆ ಅದನ್ನ ನಾವೇ ತಾನೇ ಕೊಡೋದು. ಈಗ theta value substitute ಮಾಡಿದ್ರೆ ಸಾಕು, ಆ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಅಲ್ಲಿ ಎಷ್ಟಿರುತ್ತೆ. So let us see one by one. At theta is equal to 0 ಅಂದ್ರೆ ಈ ಪೊಸಿಷನ್ ಅಲ್ಲಿ what is the tension value? Tension is equals to mVA square divided by R, and cos 0 is 1. ಇದು 1 ಆಗತ್ತೆ cos 0. So 3mg minus 2mg ಏನಾಗತ್ತೆ? So that is plus mg ಆಗತ್ತೆ. So the tension at A is equals to mVA square divided by R plus mg. ಆಯ್ತಾ? Next is case 2 at theta is equals to 90 degree. ಈ equation ಅಲ್ಲಿ theta 90 substitute ಮಾಡಿದ್ರೆ ಅಂದ್ರೆ when the particle is at point B, the tension at point B is equals to mVA square divided by R. ಇಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? 90 ಸಬ್ಸ್ಟಿಟ್ಯೂಟ್ ಮಾಡಬೇಕು. 90 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಟರ್ಮ್ ಪೂರ್ತಿ ಡಮಾರ್ ಆಗತ್ತೆ. ಇನ್ನು ಉಳಿದಿರೋದೇನು? ಸೊ -2mg ಆಗತ್ತೆ. So that is a second observation. And the third observation is when the particle at theta is equals to 180 degree. Particle at 180 degree, the tension at point C. ಈ ಪಾಯಿಂಟ್ ನಲ್ಲಿ ಟೆನ್ಷನ್ ಏನಿರುತ್ತೆ? That is given by mVA square divided by R minus mVA square divided by R cos 180 ಏನ್ ಬರುತ್ತೆ? -1 ಬರುತ್ತೆ. So -3mg minus 2mg. So it is -5mg. So ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ ಟೆನ್ಷನ್ ಎಲ್ಲಿ ಜಾಸ್ತಿ ಇರುತ್ತೆ ಹೇಳ್ತೀರಾ? ಎ ಅಲ್ಲಿ ಜಾಸ್ತಿ ಇರುತ್ತಾ, ಬಿ ಅಲ್ಲಿ ಜಾಸ್ತಿ ಇರುತ್ತಾ, ಸಿ ಅಲ್ಲಿ ಜಾಸ್ತಿ ಇರುತ್ತೆ? ಆಬ್ವಿಯಸ್ಲಿ ಟೆನ್ಷನ್ ಎ ಅಲ್ಲೇ ಜಾಸ್ತಿ ಇರುತ್ತೆ. Compared to point B and point C, the tension is always greater at A. TA is greater than TB is greater than TC. So ಬೇಕಾದ್ರೆ ಈ equation ಅಲ್ಲಿ theta value ನ increase ಮಾಡ್ತಾ ಹೋಗಿ, you are going to get the tension for corresponding theta. So ಇನ್ನೊಂದು observation, ಪ್ರೀವಿಯಸ್ ಫಸ್ಟ್ ಸ್ಲೈಡ್ ನಲ್ಲಿ ಒಂದು ಕ್ವಶನ್ ನ ಡಿಸ್ಪ್ಲೇ ಮಾಡಿದ್ನಲ್ಲ, ಇವಾಗ ಆನ್ಸರ್ ಮಾಡ್ತೀರಾ. ಸೊ ಇಲ್ಲಿದ್ದಾಗ ಬ್ರೇಕ್ ಆಗತ್ತಾ, ಇಲ್ಲಿದ್ದಾಗ ಬ್ರೇಕ್ ಆಗತ್ತಾ, ಇಲ್ಲಿದ್ದಾಗ ಬ್ರೇಕ್ ಆಗತ್ತಾ. ಇನ್ನೊಂದು ಆಂಗಲ್ ಕೊಟ್ಟಿದ್ರು 60 ಡಿಗ್ರಿ. ಸೊ ಇಟ್ ಇಸ್ ಅಂಡರ್ಸ್ಟುಡ್. ಸೊ ನೋಡಿ ಥೀಟಾ 60 ಇದ್ದಾಗ ಒಂದು ಟೆನ್ಷನ್ ಬರುತ್ತೆ, ಥೀಟಾ 0 ಇದ್ದಾಗ ಒಂದು ಟೆನ್ಷನ್ ಬರುತ್ತೆ. ಆಬ್ವಿಯಸ್ಲಿ ಸೊ ವೆನ್ ದಿಸ್ ಇಸ್ ಅಟ್ ದಿಸ್ ಪೊಸಿಷನ್ ಎಕ್ಸಾಕ್ಟ್ಲಿ ಅಟ್ ಪಾಯಿಂಟ್ ಎ ಅಲ್ಲಿದ್ದಾಗ ಟೆನ್ಷನ್ ಜಾಸ್ತಿ ಇರುತ್ತೆ. ಯಾವಾಗ ಟೆನ್ಷನ್ ಜಾಸ್ತಿ ಇರುತ್ತೋ ಅಲ್ಲಿ ಸ್ಟ್ರಿಂಗ್ ಬ್ರೇಕ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ದೇರ್ ಫೋರ್ ದ ಸ್ಟ್ರಿಂಗ್ ಮೇ ಬ್ರೇಕ್ ಆದ್ರೆ ಎ ಪಾಯಿಂಟ್ ಅಲ್ಲಿ ಬ್ರೇಕ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ದಟ್ ಇಸ್ ದ ಆನ್ಸರ್ ಫಾರ್ ದ ವೆರಿ ಫಸ್ಟ್ ಕ್ವಶನ್. ಸೊ ಈಗ ವಾಟ್ ಎವರ್ ದ ಥೀಟಾ ವ್ಯಾಲ್ಯೂ ವೇರೀಸ್ ಫ್ರಮ್ 0 to 90, ಥೀಟಾ ವ್ಯಾಲ್ಯೂ 0 to 90 ಆದ್ರೆ ದ ಟೆನ್ಷನ್ ಕ್ಯಾನ್ ನೆವರ್ ಬಿಕಮ್ 0. ಅದು ಹೇಗೆ ಸರ್? ಹೌ ಇಟ್ ಇಸ್ ಪಾಸಿಬಲ್? ಸೊ ಲೆಟ್ ಅಸ್ ಹ್ಯಾವ್ ಎ ಡಿಸ್ಕಷನ್ ಬೇಸ್ಡ್ ಆನ್ ದಟ್ ಒನ್. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ, ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. Coming back to important observations on this vertical circular motion. ನೋಡಿ, ಈ ಪಾರ್ಟಿಕಲ್ ಕಂಪ್ಲೀಟ್ ಸರ್ಕ್ಯುಲರ್ ಮೋಷನ್ ಆಗ್ಬೇಕಾದ್ರೆ ಒಂದು ಕಂಡೀಷನ್ ಇದೆ. ಏನಾದ್ರೂ ಮಾಡಿ ಈ ಪಾರ್ಟಿಕಲ್ ಸಿ ಹತ್ರ ಹೋಯ್ತಾ, ಈವನ್ ಟೆನ್ಷನ್ 0 ಆದ್ರೂ ಒಂಚೂರು ಸ್ವಲ್ಪ ಮೂವ್ಮೆಂಟ್ ಇದ್ರೂ ಸಾಕು ಮತ್ತೆ ಕಂಪ್ಲೀಟ್ ಸರ್ಕಲ್ ಆಗಕ್ಕೆ ಶುರು ಆಗುತ್ತೆ. ಸೊ ಇಫ್ ಸಮ್ ಹೌ ಪಾರ್ಟಿಕಲ್ ರೀಚಸ್ ದ ಪಾಯಿಂಟ್ ಸಿ, ಅ ಸ್ಮಾಲ್ ಚೇಂಜ್, ಈವನ್ ಅದಕ್ಕೆ ಇರ್ತಕ್ಕಂಥ ಇನರ್ಷಿಯಾ ಸಾಕು, ಮುಂದಕ್ಕೆ ಹೋದ್ರೆ ಸಾಕು, ಇಟ್ ಕಂಪ್ಲೀಟ್ ದ ಸರ್ಕ್ಯುಲರ್ ಮೋಷನ್. ಸೊ ಈಗ ಈ ಪಾರ್ಟಿಕಲ್ ಇಲ್ಲಿವರೆಗೂ ಹೋಗ್ಬೇಕಾದ್ರೆ ಯಾರು ಡಿಸೈಡ್ ಮಾಡ್ತಾರೆ? ಸೊ ದಿಸ್ ಫೆಲೋ ಡಿಸೈಡ್ಸ್. ಅಂದ್ರೆ ಇಲ್ಲಿ ಕೊಡ್ತಕ್ಕಂಥ ಸ್ಪೀಡ್ ಮೇಲೆ ಡಿಸೈಡ್ ಆಗುತ್ತೆ ವೆದರ್ ದ ಪಾರ್ಟಿಕಲ್ ಕ್ಯಾನ್ ಗೋ ಅಪ್ ಟು ದೇರ್ ಆರ್ ನಾಟ್. ಸೊ ಅದಕ್ಕೊಂದು ಕಂಡೀಷನ್ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಡಿರೈವ್ ದ ಮಿನಿಮಮ್ ಕಂಡೀಷನ್ ಕ್ರೈಟೀರಿಯಾ ಫಾರ್ ಪಾರ್ಟಿಕಲ್ ಟು ರೀಚ್ ಸಿ ಸೊ ದಟ್ ಇಟ್ ಕ್ಯಾನ್ ಕಂಪ್ಲೀಟ್ ಸರ್ಕ್ಯುಲರ್ ಮೋಷನ್. ಸೊ ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಅದಕ್ಕೆ ಆನ್ಸರ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇಫ್ ಯು ನೋ, ಡೋಂಟ್ ವರಿ. If you don't know, again don't worry, we are going to derive. So criteria for reaching particle at C. So if particle reaches C, if particle
somehow reaches C, then it completes its circular path even if tension becomes zero. Tension becomes zero. ಟೆನ್ಷನ್ ಝೀರೋ ಆದ್ರೂ ಪರವಾಗಿಲ್ಲ, ಇಲ್ಲಿವರೆಗೂ ರೀಚ್ ಆದ್ರೆ ಸಾಕು, ಅದ್ ಮತ್ತೆ ವಾಪಸ್ ಸರ್ಕ್ಯುಲರ್ ಮೋಷನ್ ಟ್ರ್ಯಾಕ್ ಕಂಪ್ಲೀಟ್ ಆಗೋಕೆ ಶುರು ಮಾಡ್ಕೊಳ್ಳುತ್ತೆ. ಸೊ ಈಗ ಅಟ್ಲೀಸ್ಟ್ ಅಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲಿ ಮಿನಿಮಮ್ ಎಷ್ಟು ಸ್ಪೀಡ್ ನ ಕೊಡಬೇಕು. ಸೊ ಟು ರೀಚ್ ದ ಪಾಯಿಂಟ್ ಸಿ, ಟು ರೀಚ್ ಪಾಯಿಂಟ್ ಸಿ ವಾಟ್ ಇಸ್ ದ ಥೀಟಾ ಅಟ್ ಸಿ. ನೋಡಿ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕಾದ್ರೆ ಥೀಟಾ ಎಷ್ಟಾಗಬೇಕು, 180 ಡಿಗ್ರಿ ಆಗಬೇಕು. ಥೀಟಾ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ನಾವು ಮಿನಿಮಮ್ ಕಂಡೀಷನ್ ನ ತಗೋಣ, ಅಂದ್ರೆ ಇಲ್ಲಿ ಮಿನಿಮಮ್ ಎಷ್ಟು ಸ್ಪೀಡ್ ಕೊಟ್ರೆ ಇಲ್ಲಿಗೆ ಹೋಗುತ್ತೆ. ಆ ಕಂಡೀಷನ್ ಅಲ್ಲಿ ಇಲ್ಲಿಗೆ ಹೋಗೋಷ್ಟೊತ್ತಿಗೆ ಟೆನ್ಷನ್ ಝೀರೋ ಆಗಿರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಇನ್ನು ಜಾಸ್ತಿನೂ ಇರ್ಬೋದು. ಸೊ ಜಸ್ಟ್ ಇಲ್ಲಿವರೆಗೂ ಹೋಗಿ ಝೀರೋ ಆದ್ರೆ ಏನಾಗುತ್ತೆ, ಸೊ ದಟ್ಸ್ ವಾಟ್. ಸೊ ಈ ಇಕ್ವೇಶನ್ ಅಲ್ಲಿ ಟೆನ್ಷನ್ ಅಟ್ ಸಿ ಇಸ್ ಈಕ್ವಲ್ ಟು ಝೀರೋ, ದಟ್ ಈಸ್ ಈಕ್ವಲ್ಸ್ ಟು mva ಸ್ಕ್ವೇರ್ ಡಿವೈಡೆಡ್ ಬೈ r ಪ್ಲಸ್ 3mg cos of 180 minus 2mg ಆಗುತ್ತೆ. So we are going to get that is 0 is equals to mva square divided by r. 3mg cos 180 is minus 1. So ಹಾಗಾದ್ರೆ minus 3mg minus 2mg. So ಇದನ್ನ ನಾನು minus 5mg ಅಂತ ಬರ್ಕೊಂತೀನಿ ಡೈರೆಕ್ಟ್ ಆಗಿ 5mg. So taking m cancel ಮಾಡಬಹುದು, ಬೇಕಾದ್ರೆ m ಕಾಮನ್ ತೆಗೆದು ಈ ಕಡೆ ಕಳ್ಸಿದ್ರೆ ಬರುತ್ತೆ. ಸೊ va is equals to square root of 5rg. ಸರ್ ಏನಿದು ಹೊಸ ಇಕ್ವೇಶನ್. ಸೊ ನೋಡಿ ಈಗ ಇಲ್ಲಿ ಕೊಡ್ತಕ್ಕಂತ ಸ್ಪೀಡ್, ಇಲ್ಲಿ ಟಿಡಿಂಗ್ ಅಂತ ಒಂದು ಶಾರ್ಟ್ ಕೊಡ್ತೀವಲ್ಲ, ಒಂದು ಸ್ಪೀಡ್ ನ ಕೊಡ್ತೀವಲ್ಲ ಪಾರ್ಟಿಕಲ್, ಆ ಸ್ಪೀಡ್ ಏನಾದ್ರೂ ಸ್ಕ್ವೇರ್ ರೂಟ್ ಆಫ್ 5rg ಇದ್ರೆ, ವೇರ್ r is the radius of the circular track and g is the acceleration due to gravity at the given point. ಇಷ್ಟ ಸ್ಪೀಡ್ ಏನಾದ್ರೂ ಇದ್ರೆ ಈ ಪಾರ್ಟಿಕಲ್ ಇಲ್ಲಿವರೆಗೂ ಮ್ಯಾನೇಜ್ ಆಗತ್ತೆ. ಇಟ್ ಕ್ಯಾನ್ ರೀಚ್ ಟು ದ ಪಾಯಿಂಟ್ ಸಿ ಅಂಡ್ ಕರೆಕ್ಟ್ ಆಗಿ ಇಷ್ಟೇ ಸ್ಪೀಡ್ ಇದ್ರೆ ಇಟ್ ವಿಲ್ ರೀಚ್ ದಟ್ ಪಾಯಿಂಟ್ ಅಂಡ್ ಟೆನ್ಷನ್ ಈ ಪಾಯಿಂಟ್ ನಲ್ಲಿ ಟೆನ್ಷನ್ ಎಷ್ಟಿರುತ್ತೆ, ಝೀರೋ ಇರುತ್ತೆ, ಮತ್ತೆ ಸರ್ಕ್ಯುಲರ್ ಮೋಷನ್ ಕಂಟಿನ್ಯೂ ಆಗುತ್ತೆ. ಸೊ ಅಲ್ಲಿವರೆಗೂ ಹೋದ್ರೆ ಸಾಕಪ್ಪ, ಒಂಚೂರು ಸ್ಮಾಲ್ 0.001% ಎಕ್ಸ್ಟ್ರಾ ಇದ್ರು ಇದು ಮುಂದಕ್ಕೆ ಬರುತ್ತೆ, ಆಮೇಲೆ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಏನಾಗ್ತಿದೆ ಗೊತ್ತಾ, ಸೊ ಇಲ್ಲಿ ಸ್ಪೀಡ್ ಹೋಗ್ತಾ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ಬಂದು ಮತ್ತೆ ಸರ್ಕ್ಯುಲರ್ ಮೋಷನ್ ಆಗಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ. ರೊಯ್ ಅಂತ ಈ ತರ ವೇರಿ ಆಗ್ತಾ ಇದೆ ಸ್ಪೀಡ್. ಸೊ ಫಾರ್ ದ ಮಿನಿಮಮ್ ಕಂಡೀಷನ್ ಇಷ್ಟಿದ್ರೆ ಸಾಕು, ಅದು ವರ್ಕೌಟ್ ಆಗುತ್ತೆ. ಸಪೋಸ್ if va is less than under square root of 5rg, ಅದಕ್ಕಿಂತ ಕಮ್ಮಿ ಆಗೋಯ್ತು, ಈ ಪಾರ್ಟಿಕಲ್ ಇಲ್ಲಿಂದ ಹೋಗತ್ತೆ, ಸ್ಪೀಡ್ ಕಮ್ಮಿ ಆಗ್ತಾ ಹೋಗಿ ಇಲ್ಲೆಲ್ಲಿಗೋ ಬಂದು ಅದ್ರ ವೆಲಾಸಿಟಿ ಖಾಲಿ ಆಗುತ್ತೆ. ಸೊ ಟಾಯ್ ಅಂತ ವಾಪಸ್ ಬಂದ್ಬಿಡುತ್ತೆ. ಸೊ ಪ್ಯಾರಾಬೋಲಿಕ್ ಪಾತ್ ಹೋಗ್ಬಿಡತ್ತೆ. ಸೊ ಈ ತರ ಹೋಗಿ ಮತ್ತೆ ವಾಪಸ್ ಪ್ಯಾರಾಬೋಲಿಕ್ ಪಾತ್ ಫಾಲೋ ಆಗ್ಬಿಡತ್ತೆ, ಸರ್ಕ್ಯುಲರ್ ಪಾತ್ ಇಂದ ಡಿವಿಯೇಟ್ ಆಗತ್ತೆ, ಬಟ್ ಬಿ ನ ಕ್ರಾಸ್ ಮಾಡಿರುತ್ತೆ. ಅದನ್ನ ಹೇಳ್ತೀನಿ ಯಾವ ತರ, ಅದಕ್ಕೆ ಏನ್ ಕಂಡೀಷನ್ ಅಂತ. ಸೊ if va is greater than square root of 5rg, ಇದಕ್ಕಿಂತ ಜಾಸ್ತಿ ಇತ್ತು ಸರ್, ಅವಾಗ ಏನಾಗುತ್ತೆ, ಆಗ್ಲೂ ಸರ್ಕ್ಯುಲರ್ ಮೋಷನ್ ಕಂಪ್ಲೀಟ್ ಆಗತ್ತೆ. ಆ ಸಿಚುವೇಶನ್ ಅಲ್ಲಿ ಇಲ್ಲಿ ಟೆನ್ಷನ್ ಝೀರೋ ಆಗಿರಲ್ಲ. ಸೊ ಐ ವಿಲ್ ರೈಟ್ ಹಿಯರ್. ಸೊ ಇಫ್ va is equals to exactly square root of 5rg, particle completes circular path ನ ಕಂಪ್ಲೀಟ್ ಮಾಡುತ್ತೆ, ಬಟ್ ಟೆನ್ಷನ್ ಅಟ್ ಸಿ ಇಸ್ ಈಕ್ವಲ್ ಟು 0. ಈ ಕಂಡೀಷನ್ ಅಲ್ಲಿ ಸಪೋಸ್ va is greater than square root of 5rg, ಈಗಲೂ ಪಾರ್ಟಿಕಲ್ ಕಂಪ್ಲೀಟ್ ಸರ್ಕ್ಯುಲರ್ ಮೋಷನ್ ಆಗುತ್ತೆ, completes circular path, but this time tc is not equal to 0. So ಅದು greater than 0 ವ್ಯಾಲ್ಯೂ ಇರುತ್ತೆ. So that is a condition. ಮಿನಿಮಮ್ ಇಷ್ಟು ಕೊಟ್ರೆ ಸಾಕು, ಪಾರ್ಟಿಕಲ್ ಇಲ್ಲಿ ಹೋಗಿ ಟೆನ್ಷನ್ 0 ಆಗ್ಬೋದು, ಬಟ್ ಮುಂದಕ್ಕೆ ಹೋದ್ರೆ ಸಾಕು, ಜಸ್ಟ್ ಸ್ಮಾಲ್ ಚೇಂಜ್, ಒಂದು ಇನರ್ಷಿಯಾ ಸಾಕು, ಮುಂದಕ್ಕೆ ತಳ್ಬಿಟ್ರೆ ಅದಕ್ಕೆ ಸರ್ಕ್ಯುಲರ್ ಮೋಷನ್ ಆಗ್ತಾ ಇರುತ್ತೆ. ಇಲ್ಲ ಸರ್ ನಮ್ಗೆ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ ಅಂದ್ರೆ ಇದಕ್ಕಿಂತ ಒಂಚೂರು ಜಾಸ್ತಿ ಕೊಡಿ ಸ್ವಲ್ಪ. ಸೊ ಇಟ್ ಎಕ್ಸಿಕ್ಯೂಟ್ ಸರ್ಕ್ಯುಲರ್ ಮೋಷನ್ ವಿತೌಟ್ ಎನಿ ಟ್ರಬಲ್ ಇಲ್ದಿರಾನೆ ಸರ್ಕ್ಯುಲರ್ ಮೋಷನ್ ಆಗ್ತಿದೆ. ಸೊ ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಸೊ ಈಗ ಮಿನಿಮಮ್ ಬಿ ಗೆ ರೀಚ್ ಆಗ್ಬೇಕಾದ್ರೆ ಎಷ್ಟು ಸ್ಪೀಡ್ ನ ಕೊಡ್ಬೇಕು, ಇದು ಇಂಪಾರ್ಟೆಂಟ್ ಪಾಯಿಂಟ್. ಇಷ್ಟು ಸ್ಪೀಡ್ ಇದ್ರೆ ಪಾಯಿಂಟ್ ಸಿ ಗೆ ರೀಚ್ ಆಗತ್ತೆ. ನಿಮ್ಮ ನೀಟ್ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಿದ್ದಾರೆ. ನೆಕ್ಸ್ಟ್ ಇಸ್ ಕ್ರಿಟಿಕಲ್ ಕಂಡೀಷನ್ ಟು ರೀಚ್ ದ ಪಾರ್ಟಿಕಲ್ ಟು ಬಿ ಪೊಸಿಷನ್ ಗೆ ರೀಚ್ ಆಗ್ಬೇಕಾದ್ರೆ ಕಂಡೀಷನ್ ಏನಿದೆ ಅಂತ ನೋಡೋಣ. ಕಂಡೀಷನ್ ಫಾರ್ particle to reach B. Condition for particle to reach B. So B ನಲ್ಲಿ ಏನಪ್ಪ ಆಂಗಲ್, theta at B is equals to 90 ಡಿಗ್ರಿ. ನೋಡಿ ಇಲ್ಲಿಂದ theta ಆಂಗಲ್ 90 ಡಿಗ್ರಿ ಆಗತ್ತಾ.
ಸೊ ಸಪೋಸ್ ಮಿನಿಮಮ್ ಸ್ಪೀಡ್ ಸಾಕು ನಮಗೆ, ಎಕ್ಸ್ಟ್ರಾ ಏನ್ ಬೇಕಾಗಿಲ್ಲ. ಇಲ್ಲಿವರೆಗೂ ಹೋಗೋದಕ್ಕೆ ಮತ್ತೆ ವಾಪಸ್ ಆದ್ರೂ ಬದಲಿ ಮುಂದಕ್ಕಾದ್ರೂ ಹೋಗಿ. ಸೊ ಮಿನಿಮಮ್ ಅಲ್ಲಿ ಹೋಗೋದಕ್ಕೆ ಎಷ್ಟು ಸ್ಪೀಡ್ ಬೇಕಾಗತ್ತೆ ಅಂದ್ರೆ ಆ ಸಿಚುವೇಶನ್ ಅಲ್ಲಿ ಟೆನ್ಷನ್ 0 ತಗೊಳ್ಳೋಣ, ಮಿನಿಮಮ್ ಕಂಡೀಷನ್. ಸೊ ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ದಟ್ ಇಸ್ 0 is equals to mva square divided by r minus 3mg cos of 90 degree, sorry, plus 3mg cos 90 minus 2mg. So what you are going to get is cos 90 is 0, ಹಾಗಾಗಿ ಈ ಟರ್ಮ್ ಡಮಾರ್ ಆಯ್ತು. So you are going to get mva square divided by r is equals to 2mg. mm ಒಬ್ಬರೊಬ್ರು ಸಾಯಿಸ್ಕೊಂಡ್ಬಿಡ್ತಾರೆ. va is equals to under square root of 2rg. ಏನ್ ಸರ್ ಇದು? ಸೊ ನೋಡಿ, ಈಗ ಇಲ್ಲಿರ್ತಕ್ಕಂಥ ಸ್ಪೀಡ್ ಏನಾದ್ರು ಎಕ್ಸಾಕ್ಟ್ಲಿ 2 ಅಂಡರ್ ಸ್ಕ್ವೇರ್ ರೂಟ್ ಆಫ್ 2rg ಇತ್ತು ಅಂತ ಅನ್ಕೊಳ್ಳಿ. ಅಸ್ಯೂಮ್ ಎಕ್ಸಾಕ್ಟ್ ಆಗಿ ಅಷ್ಟಿತ್ತು ಅಂದ್ರೆ ಈ ಪಾರ್ಟಿಕಲ್ ಹೋಗ್ತಾ ಹೋಗ್ತಾ ಸ್ಪೀಡ್ ಕಮ್ಮಿ ಆಗತ್ತೆ, ಇಲ್ಲಿಗೆ ಬಂದು ವಾಪಸ್ ಬಂದ್ಬಿಡುತ್ತೆ. ಸೊ ದಟ್ ಈಸ್ ದ ಕಂಡೀಷನ್. ಇದಕ್ಕಿಂತ ಜಾಸ್ತಿ ಇದ್ರೆ ಸರ್, ಇದಕ್ಕಿಂತ ಜಾಸ್ತಿ ಇದ್ರೆ ಈ ಪಾಯಿಂಟ್ ಗಿಂತ ಮುಂದೆ ಹೋಗತ್ತೆ, ಇದಕ್ಕಿಂತ ಕಮ್ಮಿ ಇದ್ರೆ ಈ ಪಾರ್ಟಿಕಲ್ ಇಲ್ಲಿವರೆಗೂ ಹೋಗುತ್ತೆ ಮತ್ತೆ ವಾಪಸ್ ಬರುತ್ತೆ, ಆಸಿಲೇಟ್ ಆಗ್ತಾ ಇರುತ್ತೆ. ಸೊ ದೇರ್ ಫೋರ್ ಇಫ್ va is greater than, if va is exactly is equal to square root of 2rg, the particle reaches b and comes back. At this situation tension at b is equal to 0. exact ಆಗಿ ನಾವು ಅಷ್ಟು ಕೊಟ್ರೆ ಏನಾಗುತ್ತೆ? ಸೊ ಇಟ್ ರೀಚಸ್ ಪಾಯಿಂಟ್ ಬಿ ಅಂಡ್ ಇಟ್ ಬಿಕಮ್ 0. ಸೊ ಈಗ ಸಪೋಸ್ ಸರ್ ನಾವೇನಾದ್ರೂ ಸ್ಕ್ವೇರ್ ರೂಟ್ ಆಫ್ 3rg ಕೊಟ್ವಿ ಅಂತ ಅನ್ಕೊಳ್ಳಿ. ಸ್ಕ್ವೇರ್ ರೂಟ್ ಆಫ್ 2rg ಕೊಟ್ರೆ ಇಲ್ಲಿವರೆಗೂ ಹೋಗುತ್ತೆ ಮತ್ತೆ ವಾಪಸ್ ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 5rg ಕೊಟ್ರೆ ಇಲ್ಲಿಂದ ಹೋಗಿ ಮತ್ತೆ ಸರ್ಕ್ಯುಲರ್ ಮೋಷನ್ ಕಂಪ್ಲೀಟ್ ಆಗುತ್ತೆ. ನಾವು ಸ್ಕ್ವೇರ್ ರೂಟ್ ಆಫ್ 3rg ಕೊಟ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇದ್ರ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಹೋಗಿ ಮತ್ತೆ ಪ್ಯಾರಾಬೋಲಿಕ್ ಪಾತ್ ಬರುತ್ತೆ. ವೆಲಾಸಿಟಿ 0 ಆಗಲ್ಲ ಕಂದ. ಸೊ ವೆಲಾಸಿಟಿ 0 ಆಗಲ್ಲ, ಟೆನ್ಷನ್ 0 ಆಗತ್ತೆ. ಈ ಸಿಚುವೇಶನ್ ಅಲ್ಲಿ ಟೆನ್ಷನ್ 0 ಆಗಲ್ಲ, ಸರಿ, ಟೆನ್ಷನ್ 0 ಆಗತ್ತೆ, ವೆಲಾಸಿಟಿ 0 ಆಗಲ್ಲ. ಸೊ ಇಫ್ ವೆಲಾಸಿಟಿ is speed at a is equal to square root of 2rg, then b comes back after reaching, the particle reaches b and comes back, tension at b is equals to 0. note ಮಾಡ್ಕೊಳ್ಳಿ. so we'll have another observation. ಈಗ ಇದಕ್ಕಿಂತ ಕಮ್ಮಿ ಕೊಟ್ಟೆ, if va is less than square root of 2rg, particle can never reach b. ಪಾರ್ಟಿಕಲ್ ಬಿಗೆ ಹೋಗಕ್ಕಾಗಲ್ಲ. ಸೊ ಇಲ್ಲಿಂದ ಹೋಗಿ ಇಲ್ಲೆಲ್ಲಿಗೋ ಹೋಗಿ ಟಾಯ್ ಅಂತ ಮತ್ತೆ ವಾಪಸ್ ಬರುತ್ತೆ. ಸೊ ಅಗೈನ್ ಇಟ್ ಕೀಪ್ಸ್ ಆನ್ ಎಕ್ಸಿಕ್ಯೂಟಿಂಗ್ ಆಸಿಲೇಟರಿ ಮೋಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಇಟ್ ಕ್ಯಾನ್ ನೆವರ್ ಬಿಕಮ್ 0. ಟೆನ್ಷನ್ ಕ್ಯಾನ್ ನೆವರ್ ಬಿಕಮ್ 0 ಇನ್ ಬಿಟ್ವೀನ್ ಎ ಅಂಡ್ ಬಿ. ಸೊ ನೀವೇನಾದ್ರೂ ಸ್ಪೀಡ್ ಕೊಡಿ ಅಂಟಿಲ್ ಇಟ್ ಇಸ್ ಲೆಸ್ ದ್ಯಾನ್ ಸ್ಕ್ವೇರ್ ರೂಟ್ ಆಫ್ 2rg. ಪಾರ್ಟಿಕಲ್ ಇಲ್ಲಿವರೆಗೂ ಅಂತೂ ಹೋಗಲ್ಲ. ಸೊ ಇಲ್ಲಿವರೆಗೂ ಹೋಗುತ್ತೆ, ಅದ್ರ ಕೆಳಗಡೆವರೆಗೂ ಹೋಗುತ್ತೆ, ಮತ್ತೆ ವಾಪಸ್ ಬರುತ್ತೆ. ಇಟ್ ಕೀಪ್ಸ್ ಆನ್ ಆಸಿಲೇಟಿಂಗ್. If va is less than square root of 2rg, the particle can never reach b, but tension also can never become 0. Never become 0 between a and b. ಸೊ ಇದೇನಾಗುತ್ತೆ? ಆಸಿಲೇಟ್ ಆಗಕ್ಕೆ ಶುರು ಆಗುತ್ತೆ. ದಿಸ್ oscillates between a and b. Very important observation. So let us summarize all the things what we have studied. Yeah, coming back to the summary of vertical circular motion. ಈ ಪಾರ್ಟಿಕಲ್ ಸರ್ಕಲ್ ಕಂಪ್ಲೀಟ್ ಆಗತ್ತಾ ಇಲ್ಲ ಅನ್ನೋದು ಕಂಪ್ಲೀಟ್ ಆಗಿ ಈ va ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. if va is greater than or equals to square root of 5rg, ಅಥವಾ ಫಸ್ಟ್ ಕೇಸ್ ನ ತಗೊಂತೀನಿ, if va is exactly equals to square root of 5rg, particle reaches c and tension at c is equal to 0. c ನಲ್ಲಿ ಟೆನ್ಷನ್ 0 ಆಗುತ್ತೆ. ಸರ್ ಟೆನ್ಷನ್ 0 ಆದ್ರೆ ಲಪಕ್ ಅಂತ ಕೆಳಗಡೆ ಬೀಳ್ಬೇಕಾಯ್ತಲ್ಲ, ಕನ್ನಡ ಮೂವ್ಮೆಂಟ್ ಇನರ್ಷಿಯಾ ಇದ್ರೆ ಸಾಕು, ಒಂಚೂರು ಮುಂದಕ್ಕೆ ಹೋದ್ರೆ ಸಾಕು, ಮತ್ತೆ ಅಗೇನ್ ಪಿಕಪ್ ಆಗುತ್ತೆ. ಸರ್ ಬರೀ ಈ ಕಡೆನೆ ಡಿಸ್ಕಸ್ ಮಾಡಿದ್ರಿ, ಮತ್ತೆ ಈ ಕಡೆ ಯಾಕೆ ಡಿಸ್ಕಸ್ ಮಾಡಿಲ್ಲ? ಸೊ ವಾಟ್ ಎವರ್ ಹ್ಯಾಪನ್ ಹಿಯರ್, ಸೇಮ್ ಸ್ಟೋರಿ ರಿವರ್ಸಲ್ ಹ್ಯಾಪನ್ ಆಗುತ್ತೆ. ಸೊ ನೀಡ್ ನಾಟ್ ಟು ವರಿ, ಇಲ್ಲಿವರೆಗೂ ರೀಚ್ ಆದ್ರೆ ಸಾಕು, ಮತ್ತೆ ವಾಪಸ್ ಬರುತ್ತೆ. ಇನ್ಕ್ರೀಸಿಂಗ್ ಸ್ಟೋರಿ, ಇದು ಡಿಕ್ರೀಸಿಂಗ್ ಸ್ಟೋರಿ. ಸೊ ಹಾಗಾಗಿ ಇಲ್ಲಿ ಟೆನ್ಷನ್ 0 ಆಗಿರುತ್ತೆ. ಇದು ಕ್ರಿಟಿಕಲ್ ಕೇಸ್. if va is greater than square root of 5rg, ಇಲ್ಲಿರ್ತಕ್ಕಂಥ ಸ್ಪೀಡ್ ಸ್ಕ್ವೇರ್ ರೂಟ್ ಆಫ್ 5rg ಗಿಂತ ಜಾಸ್ತಿ ಇದ್ರೆ ಅಫ್ಕೋರ್ಸ್ ಇದು ಕೂಡ reaches c and completes circular path.
ಸೊ ಇದು ಅಷ್ಟೇ reach C ಆಗತ್ತೆ, reaches C and completes path and in addition to that one the tension at C is greater than 0. Tension 0 ಆಗಲ್ಲ, ಸ್ವಲ್ಪ ವ್ಯಾಲ್ಯೂ ಇರುತ್ತೆ. So this is a first sub case. Suppose if the value of VA is exactly is equals to under square root of 2RG, under square root of 2RG ಏನಾದರೂ ಈಕ್ವಲ್ ಆಗಿದ್ರೆ ಎಲ್ಲಿವರೆಗೂ ಹೋಗುತ್ತೆ? ಪಾರ್ಟಿಕಲ್ reaches B and tension at B becomes 0. ಇಲ್ಲಿವರೆಗೂ ಹೋಗಿ ಟೆನ್ಷನ್ B 0 ಆಗುತ್ತೆ, ಮತ್ತೆ ವಾಪಸ್ ಬರುತ್ತೆ. ಸಪೋಸ್ ಇದಕ್ಕಿಂತ ಜಾಸ್ತಿ ಆಗಿದೆ, if the speed at A is less than under square root of 5RG and greater than, ಉಲ್ಟಾ ಬರೋಣ, greater than, ಇದು ಉಲ್ಟಾ ಬರುತ್ತೆ, greater than 2RG under square root of 2RG ಅಂದ್ರೆ 3RG ಅಥವಾ 4RG ಆಗಿದೆ. ಪಾರ್ಟಿಕಲ್ B ಕ್ರಾಸ್ ಆಗತ್ತೆ, B ಕ್ರಾಸ್ ಆಗಿ C ಮತ್ತೆ B ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಟೆನ್ಷನ್ 0 ಆಗಿ ವಾಪಸ್ ಬರುತ್ತೆ. ಅಂದ್ರೆ ಟೆನ್ಷನ್ 0 ಆಗತ್ತೆ ಅಂತ ಹೇಳಿದ ತಕ್ಷಣ ವೆಲಾಸಿಟಿ 0 ಆಗತ್ತೆ ಅಂತ ನಾ ಹೇಳ್ತಿಲ್ಲ. ಸೊ ವೆಲಾಸಿಟಿ 0 ಆಗತ್ತೆ ಅಂತ ಹೇಳ್ತಿಲ್ಲ. ಸೊ ಸ್ಪೀಡ್ ಈ ತರ ಹೋಗಿ ಟೆನ್ಷನ್ 0 ಆದ್ರೆ ಸ್ಲಾಕ್ ಆಗತ್ತೆ, ಮತ್ತೆ ವಾಪಸ್ ಬರುತ್ತೆ. The string slacks between B and C somewhere and tension in between B and C becomes 0. The particle deviates circular path. ಪಾರ್ಟಿಕಲ್ ಏನಾಗುತ್ತೆ? ಸರ್ಕ್ಯುಲರ್ ಪಾತ್ ನ ಡಿವಿಯೇಟ್ ಆಗಿ ಸೊ ಪ್ಯಾರಾಬೋಲಿಕ್ ಪಾತ್ ನ ಫಾಲೋ ಆಗುತ್ತೆ. ಸೊ ದಿಸ್ ಇಸ್ ದ ಕೇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ನೆಕ್ಸ್ಟ್ ಕೇಸ್, if VA is under square root of less than under square root of 2RG, maybe square root of RG ಅಥವಾ 0.5 RG ಅಥವಾ 1.5 RG ಇದ್ರೆ particle will never reach B and tension can never become 0. Very very important. ನೋಡಿ, ಇಲ್ಲಿಂದ ದಾಟಿದ್ರೇನೆ ಟೆನ್ಷನ್ 0 ಆಗೋದು. Tension can never become 0. Tension never become 0 and much important thing ಏನಪ್ಪಾ ಅಂದ್ರೆ ಟೆನ್ಷನ್ 0 ಆಗಲ್ಲ ಮತ್ತೆ ಪಾರ್ಟಿಕಲ್ B ಹತ್ರಗೂ ಹೋಗಲ್ಲ. ಹಾಗಾದ್ರೆ ಸರ್ಕ್ಯುಲರ್ ಪಾತ್ ನ ಡಿವಿಯೇಟ್ ಆಗತ್ತಾ? ಇಲ್ಲ, ಸರ್ಕ್ಯುಲರ್ ಟ್ರ್ಯಾಕ್ ಅಲ್ಲೇ ಇರುತ್ತೆ. ಇನ್ಸ್ಟೆಡ್ ಆಫ್ ಕಂಪ್ಲೀಟಿಂಗ್ ಸರ್ಕ್ಯುಲರ್ ಪಾತ್ ಇಟ್ ಆಸಿಲೇಟ್ಸ್. ಸೊ ಇಟ್ ಆಸಿಲೇಟ್ಸ್ ಇನ್ ದ ಸರ್ಕ್ಯುಲರ್ ಪಾತ್, ಸರ್ಕ್ಯುಲರ್ ಪಾತ್ ಅಲ್ಲೇ ಇರುತ್ತೆ ಬಟ್ ಆಸಿಲೇಟ್ ಆಗ್ತಾರೆ ಟಿಂಗ್ 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 ಅಂತ. ಸೊ ಇದೇನಾದ್ರೂ ಸ್ಕ್ವೇರ್ ರೂಟ್ ಆಫ್ 2RG ಇದ್ರೆ ಇಲ್ಲಿವರೆಗೂ ಹೋಗುತ್ತೆ, ಸ್ಕ್ವೇರ್ ರೂಟ್ ಆಫ್ 5RG ಇದ್ರೆ ಇಲ್ಲಿವರೆಗೂ ಹೋಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಗ್ರೇಟರ್ ದ್ಯಾನ್ 5RG ಇದ್ರೆ ಸೊ ಇದೇನಂತೆ ಕಂಪ್ಲೀಟ್ ಸರ್ಕ್ಯುಲರ್ ಮೋಷನ್ ಆಗ್ತಿರುತ್ತೆ ಅಂಡ್ ಟೆನ್ಷನ್ ನೆವರ್ ಬಿಕಮ್ 0 throughout the path. So this is a summary of all the things. ಎಲ್ಲ ನಾವು ಸ್ಟಡಿ ಮಾಡಿರ್ತಕ್ಕಂಥ ಕೇಸಸ್ ನ ಸಮ್ಮರಿ ಮಾಡಿದ್ದೀನಿ. I hope you understood. ನೋಟ್ ಮಾಡ್ಕೊಳ್ಳಿ. We will have the problems based on this one. Done. ರಿಮೂವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. Done. Yeah. ಬನ್ನಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ based on vertical circular motion. The first question is, in vertical circular motion the speed of particle at A is such that it just completes the loop. Find the tension in string at point A, subquestion point A, subquestion 2, point B and subquestion 3 C. Same diagram ನಾವು ಕನ್ಸಿಡರ್ ಮಾಡಿರ್ತಕ್ಕಂಥ ಡಯಾಗ್ರಾಮ್ ಅದೇ ರೆಫರೆನ್ಸ್ ಆಗಿ ತಗೊಂತಾ ಇದ್ದಾರೆ. ಬುಕ್ ಅಲ್ಲಿ ಹಾಗೆ ಕೊಟ್ಟಿದ್ದಾರೆ, ಡಿಸಿ ಪಾಂಡೆ ಬುಕ್ ಅಲ್ಲಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ದ ಮಾಸ್ ಅಟ್ಯಾಚ್ಡ್ ಟು ಎ ಸ್ಟ್ರಿಂಗ್ ಆಫ್ ರೇಡಿಯಸ್ ಆರ್ ಅಂಡ್ ಇದು ಕಂಡೀಷನ್ ಏನಪ್ಪಾ ಅಂದ್ರೆ ಈ ಪಾಯಿಂಟ್ ಎ ಕೊಟ್ಟಿದ್ದಾರೆ, ಈ ಪಾಯಿಂಟ್ ನ ಬಿ ಕೊಟ್ಟಿದ್ದಾರೆ, ಮೇಕಿಂಗ್ ಅನ್ ಆಂಗಲ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಅದೇ ತರ ಇಲ್ಲಿ ಸಿ ಪಾಯಿಂಟ್ ನ ಕೊಟ್ಟಿದ್ದಾರೆ.
ಈ ಪಾರ್ಟಿಕಲ್ ಜಸ್ಟ್ ಕಂಪ್ಲೀಟ್ ದ ಸರ್ಕ್ಯುಲರ್ ಮೋಷನ್ ಕಂಡೀಷನ್ ಇರೋ ತರ ಇಲ್ಲಿ ವೆಲಾಸಿಟಿ ಇದೆ ಅಂತ ಹೇಳ್ತಾರೆ. ದ ವೆಲಾಸಿಟಿ ಅಟ್ VA, the velocity at A, speed at A is such that it just completes the circular motion. Circular motion complete ಮಾಡೋಕೆ just ಎಷ್ಟು ಬೇಕು ಆ ಕಂಡೀಷನ್ ಅಲ್ಲಿ ಇಲ್ಲಿ ಪುಷ್ ಮಾಡ್ತಾರೆ. ಅದೆಷ್ಟಾಗಿರ್ಬೇಕು? ಸ್ಕ್ವೇರ್ ರೂಟ್ ಆಫ್ 5rg, ದಟ್ ಇಸ್ ಆಲ್ರೆಡಿ ವಿ ನೋ. ಜಸ್ಟ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಎಷ್ಟಿರ್ಬೇಕು? ಈ ಸ್ಪೀಡ್ ನಲ್ಲಿ ಇಲ್ಲಿ ಪುಷ್ ಮಾಡಿದ್ರೆ ಪಾರ್ಟಿಕಲ್ ಆಬ್ವಿಯಸ್ಲಿ ಇಲ್ಲಿಗೆ ಹೋಗುತ್ತೆ. ಸೊ ಈಗ ಇಲ್ಲಿರ್ಬೇಕಾದ್ರೆ ಪಾರ್ಟಿಕಲ್ ಇದು ಸರ್ಕಲ್ ಆಗ್ತಾ ಇರುತ್ತೆ. ವೆನ್ ಇಟ್ ಕಮ್ಸ್ ಹಿಯರ್, ವಾಟ್ ಈಸ್ ದ ಟೆನ್ಷನ್? ದಟ್ ಇಸ್ ಫಸ್ಟ್ ಕ್ವಶನ್. ಅದೇ ಪಾರ್ಟಿಕಲ್ ಇಲ್ಲಿಗೆ ಹೋದಾಗ ವಾಟ್ ಈಸ್ ದ ಟೆನ್ಷನ್? ಅದೇ ಪಾರ್ಟಿಕಲ್ ಅಲ್ಲಿಗೆ ಹೋದಾಗ ವಾಟ್ ಈಸ್ ದ ಟೆನ್ಷನ್? ಸೊ ಜನರಲ್ ಈಕ್ವೇಶನ್ ಒಂದಿದೆ ಅಲ್ಲ ನಮ್ಗೆ, ಸರ್ ಇದು ನಮ್ಗೆ ನೆನಪಿರಲ್ಲ, ಅವ್ರಿಗೆ ಇನ್ನೊಂದು ಬೇರೆ ಆಲ್ಟರ್ನೇಟಿಂಗ್ ಮೆಥಡ್ ಇದೆ. ಸೊ mVA² ಡಿವೈಡೆಡ್ ಬೈ r, ಟೆನ್ಷನ್ ಇಸ್ ಈಕ್ವಲ್ ಟು mVA² ಬೈ r ಪ್ಲಸ್ 3mg cos of theta minus 2mg. ಸೊ ನೋಡಿ VA ಬಂದು ಸ್ಕ್ವೇರ್ ರೂಟ್ ಆಫ್ 5rg ಕೊಟ್ಟಿದ್ರೆ VA² is equal to 5rg ಬರುತ್ತೆ. ಫಾರ್ ಪಾರ್ಟಿಕಲ್ ಅಟ್ A, ಥೀಟಾ ವ್ಯಾಲ್ಯೂ 0 ಆಗತ್ತೆ. ಫಾರ್ ಪಾರ್ಟಿಕಲ್ ಅಟ್ B, ಥೀಟಾ ವ್ಯಾಲ್ಯೂ 90 ಆಗುತ್ತೆ. ಫಾರ್ ಪಾರ್ಟಿಕಲ್ ಅಟ್ C, ಥೀಟಾ ವ್ಯಾಲ್ಯೂ 180 ಆಗುತ್ತೆ. ಸೊ ಆ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಆನ್ಸರ್ ಸಿಗ್ಬಿಡುತ್ತೆ. ಸೊ ಬೇಕಾದ್ರೆ ಚೆಕ್ ಮಾಡೋಣ. ಟೆನ್ಷನ್ ಅಟ್ A is equals to m divided by r. VA² ಏನಾಗುತ್ತೆ? 5rg ಆಗತ್ತೆ. ಪ್ಲಸ್ ಥೀಟಾ ವ್ಯಾಲ್ಯೂ 0 ಆಗಿರುತ್ತೆ. 3mg ಪ್ಲಸ್ ಮೈನಸ್ 2mg 1mg ಆಗುತ್ತೆ. ಸೊ r ಕ್ಯಾನ್ಸಲ್ ಆಗಿ ಯು ಆರ್ ಗೋಯಿಂಗ್ ಟು ಗೆಟ್ 5mg ಪ್ಲಸ್ mg ಏನಾಗುತ್ತೆ? 6mg ಬರುತ್ತೆ. ಸೊ ನಮ್ಗೆ ಈ ಈಕ್ವೇಶನ್ ನೆನಪಿಲ್ಲ ಅಂದ್ರೆ ಏನ್ ಮಾಡೋದು ಸರ್? ಎಕ್ಸಾಮ್ ಅಲ್ಲಿ ನಮ್ ಹೆಸರೇ ನಮ್ಗೆ ನೆನಪಾಗಲ್ಲ ಟೆನ್ಷನ್ ಅಲ್ಲಿ, ಅಂತದ್ರಲ್ಲಿ ಇಷ್ಟೊಂದು ದೊಡ್ಡ ಈಕ್ವೇಶನ್ ಹೇಗೆ ನೆನಪಾಕೊಳ್ಳೋದು? ಪರವಾಗಿಲ್ಲ, ಕಾನ್ಸೆಪ್ಟ್ ಗೊತ್ತಿದ್ರೆ ಹಾಗೂ ಸಾಲ್ವ್ ಮಾಡ್ಬೋದು. ನಾನು ಶಾರ್ಟ್ ಕಟ್ ಹೇಳ್ತೇನೆ, ಫಾರ್ಮುಲಾ ನೆನಪಿದ್ರೆ ಓಕೆ, ಇಲ್ಲ ಅಂದ್ರೂ ಪರವಾಗಿಲ್ಲ, ನಾ ಹೇಳ್ತೀನಿ. ಸೊ ಟೆನ್ಷನ್ ಅಟ್ A is equal to 6mg. ಅದೇ ತರ ಟೆನ್ಷನ್ ಅಟ್ B is equals to m divided by r into 5rg ಪ್ಲಸ್ ಥೀಟಾ ವ್ಯಾಲ್ಯೂ ಏನಾಗತ್ತಪ್ಪ? 90 ಆಗುತ್ತೆ. ಅಟ್ B ಇದ್ದಾಗ ಕಾಸ್ 90 0 ಆಗುತ್ತೆ. ಹಾಗಾಗಿ ಈ ಪೂರ್ತಿ ಟರ್ಮ್ ಹೋಗುತ್ತೆ, ಮೈನಸ್ 2mg ಆಗುತ್ತೆ. ಸೊ r ಕ್ಯಾನ್ಸಲ್ ಆಗುತ್ತೆ. 5mg ಮೈನಸ್ 2mg ಏನಾಗುತ್ತೆ? 3mg ಇಸ್ ದ ವ್ಯಾಲ್ಯೂ ಆಫ್ ದ ಟೆನ್ಷನ್ when the particle is at B. ಯಾವ ಕಂಡೀಷನ್ ಅಲ್ಲಿ? ಇಷ್ಟು ವೆಲಾಸಿಟಿ, ಇಷ್ಟು ಸ್ಪೀಡ್ ನ ಪಾಯಿಂಟ್ A ಅಲ್ಲಿ ಕೊಟ್ಟಾಗ ಇಲ್ಲಿ ಟೆನ್ಷನ್ ಎಷ್ಟಿರುತ್ತೆ? 3mg ಇರುತ್ತೆ. ಅಂಡ್ ಅಗೇನ್ ಇಟ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್. Obviously when the particle is at C, same value m into 5rg divided by r. theta value ಏನಾಗಿರುತ್ತಪ್ಪ? what is theta? particle C ಅಲ್ಲಿ ಹೋಗಿದೆ 180 ಆಗುತ್ತೆ. cos 180 is -1. ಹಾಗಾಗಿ ಇದೇನಾಗುತ್ತೆ? minus 3mg minus 2mg. so that is Tc is equals to 5mg minus 5mg, that is equal to 0. So those are the answers for this question. So ಇದನ್ನೇ ಬೇರೆ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ. ಸೊ ಟೆನ್ಷನ್ ಅಟ್ A ಎಷ್ಟು ಬಂದಿತ್ತು? 6mg. ಟೆನ್ಷನ್ ಅಟ್ B ಎಷ್ಟಿದೆ? 3mg. ಟೆನ್ಷನ್ ಅಟ್ ಪಾಯಿಂಟ್ C is 0. This is tension at point C is 0. 0 is the answer. So ಇದನ್ನ ಬೇರೆ ಮೆಥಡ್ ಅಲ್ಲಿ ಮಾಡ್ತೀನಿ ಇನ್ಸ್ಟೆಡ್ ಆಫ್ ಯೂಸಿಂಗ್ ಫಾರ್ಮುಲಾ ನಮಗೆ ನೆನಪಿಲ್ಲ ಅನ್ನೋರ್ಗೆ ಈ ಮೆಥಡ್. ಇಲ್ಲ ಸರ್ ಪರವಾಗಿಲ್ಲ, ವಿ ಆರ್ ಸ್ಟ್ರಾಂಗ್ ಇನ್ ಮೆಮೊರಿ, ಫಾರ್ಮುಲಾ ನೆನ್ಪಿಟ್ಕೊಂತೀವಿ, ಆದ್ರೂ ಪರವಾಗಿಲ್ಲ ಅಂದ್ರೆ ಯು ಕ್ಯಾನ್ ಗೋ ಥ್ರೂ ದ ಫಾರ್ಮುಲಾ. ಸೊ ನೋಡಿ ಇಲ್ಲಿ, ಈಗ ಪಾರ್ಟಿಕಲ್ ಇಲ್ಲಿದ್ದಾಗ ಇದ್ರ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಒಂದು, ನಾವು ಪಾರ್ಟಿಕಲ್ ಮೇಲೆ ಕೂತ್ಕೊಂಡ್ಬಿಡೋಣ, ಅಂದ್ರೆ ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ತಗೊಳ್ಳೋಣ. ಒಂದು mg ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಇನ್ನೊಂದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ, mVA² ಡಿವೈಡೆಡ್ ಬೈ r. ಹೌದಾ? ಹಾಗಾದ್ರೆ ಟೆನ್ಷನ್ ಈ ಕಡೆಗಿದೆ, ಟೆನ್ಷನ್ ಈ ಕಡೆಗಿದ್ದಾಗ ಮೇಲೆಗೆ ಎಷ್ಟು ಫೋರ್ಸಸ್ ಇದೆಯೋ ಡೌನ್ ಸೈಡ್ ಅಷ್ಟೇ ಫೋರ್ಸಸ್ ಇರಬೇಕು. ಇಲ್ಲ ಸರ್ ನಾವು ಆಚೆಯಿಂದ ನೋಡ್ತೀವಿ ಅಂದ್ರೆ ದ ಸೆಂಟ್ರಿಫ್ಯೂಗಲ್ ಫೋರ್ಸಸ್ ಆರ್ ಪ್ರೊವೈಡೆಡ್ ಬೈ ಒಂದು ಟೆನ್ಷನ್ ಅಂಡ್ ಅದರ್ ಒನ್ ಆಪೋಸಿಟ್ ಸೈಡ್ mg. ಹಾಗಾದ್ರೂ ಸಾಲ್ವ್ ಮಾಡಬಹುದು. ನಾನು ಪಾರ್ಟಿಕಲ್ ಮೇಲೆ ಅಂದ್ರೆ ನಾನ್ ಇನರ್ಷಿಯಲ್ ಫ್ರೇಮ್, ಆ ಪಾರ್ಟಿಕಲ್ ಮೇಲೆ ಹೋದಾಗ ಅದೆಂತ ಎಂತ ಫ್ರೇಮ್ ಆಗುತ್ತೆ? ನಾನ್ ಇನರ್ಷಿಯಲ್ ಫ್ರೇಮ್ ಆಗುತ್ತೆ. ಹಾಗಾಗಿ ಒಂದು ಸುಡೋ ಫೋರ್ಸ್ ಇರುತ್ತೆ, ದಟ್ ಈಸ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಡೌನ್ ಸೈಡ್ ಹೀಗೆ. ಈಗ ಅದನ್ನ ಈಕ್ವೇಟ್ ಮಾಡಿದಾಗ T is equals to ಡೌನ್ ಸೈಡ್ ಏನಿದೆ? ಒಂದು mg ಇದೆ ಪ್ಲಸ್ mVA² ಡಿವೈಡೆಡ್ ಬೈ r. VA ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ m divided by r. VA value, VA² ಏನಾಗುತ್ತೆ? 5rg ಆಗುತ್ತೆ. ಸೊ ಫೈನಲ್ ಆಗಿ ನಿಮಗೆ 6rg ಸಿಗುತ್ತೆ. ಸೊ ಟೆನ್ಷನ್ ಅಟ್ ಪಾಯಿಂಟ್ A is 6rg. ಗೊತ್ತಾಯ್ತು ಸರ್? ಸಮಾಧಾನ ಆಯ್ತು. ಅದೇ ತರ ಈಗ ಪಾಯಿಂಟ್ B ನೋಡೋಣ. ಅಟ್ B, ಪಾರ್ಟಿಕಲ್ B ಹತ್ರ ಬಂದಾಗ, ಸೊ ಲೆಟ್ ಅಸ್ ಅಸ್ಯೂಮ್ ಆ ಪಾರ್ಟಿಕಲ್ ಇಲ್ಲಿ ಬಂದಿದೆ ಅಂತ ಅನ್ಕೊಳ್ಳೋಣ. ದಿಸ್ ಇಸ್ ಪಾಯಿಂಟ್ B. ಈಗ B ಅಲ್ಲಿ ಇದ್ದಾಗ ಆ ಪಾರ್ಟಿಕಲ್ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಒಂದು ಟೆನ್ಷನ್ ಈ ಕಡೆಗಿದೆ, ಟೆನ್ಷನ್ ಅಟ್ B ಅಂತ ಕರೆಯೋಣ, ಓಕೆ, ಫಾರ್ ಸಿಂಪ್ಲಿಸಿಟಿ ಸೈಡ್. ಮತ್ತೆ ಈ ಕಡೆಗೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇರುತ್ತೆ, mVB² ಡಿವೈಡೆಡ್ ಬೈ r.
ಇದು ಎಂ ವಿ ಎ ಸ್ಕ್ವೇರ್, ಇದು ಎಂ ವಿ ಬಿ ಸ್ಕ್ವೇರ್. ಅಂದ್ರೆ ಆ ಪಾಯಿಂಟ್ ನಲ್ಲಿ ಅದ್ರ ಮೇಲೆ ಸ್ಪೀಡ್ ಎಷ್ಟಿರುತ್ತೋ, ಅಲ್ಲಿ ಸ್ಪೀಡ್ ಎಷ್ಟಿರುತ್ತೋ ಅದ್ರ ಮೇಲೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಡಿಪೆಂಡ್ ಆಗಿರುತ್ತೆ, ಡಿವೈಡೆಡ್ ಬೈ ಆರ್, ಅಂಡ್ gravitational force is mg. Now the tension completely depends on mvb square divided by r. mg ಅನ್ನೋದು ಈ ಕಡೆಗಿದೆ, ಹಾಗಾಗಿ ಟೆನ್ಷನ್ ಏನು ಕಾಂಟ್ರಿಬ್ಯೂಟ್ ಮಾಡಲ್ಲ. therefore the tension at point b is equals to mvb square divided by r. Sir, what is the value of vb? ನಮ್ಗೆ ಗೊತ್ತಿಲ್ಲ. ಸೊ ಆ vb ನ ಫೈಂಡ್ ಔಟ್ ಮಾಡಬೇಕಾದ್ರೆ we have to use law of conservation of energy. ಸೊ ನೋಡಿ, ಇಲ್ಲಿ ವಿ ಎ ಇದ್ದಾಗ ಇಲ್ಲಿಗೆ ಹೋದಾಗ ವಿ ಬಿ ಆಗುತ್ತೆ. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ವಿ ಬಿ ಅಂಡ್ ವಿ ಎ? ಸೊ ಇದನ್ನ ಒಂಚೂರು ಪಕ್ಕಕ್ಕೆ ಇಡೋಣ. ಲೆಟ್ ಅಸ್ ಕೀಪ್ ದಿಸ್ ಅಸೈಡ್. ಪಕ್ಕಕ್ಕೆ ಅಂದ್ರೆ ಬೇರೆ ಪಕ್ಕಕ್ಕಲ್ಲ, ಒಂಚೂರು ಪಕ್ಕಕ್ಕೆ ಇರ್ತೀನಿ, ಒಂದು ಡಬ್ಬಾ ಈಕ್ವೇಶನ್ ಹಾಕಿ, ಮೇ ಬಿ 1. ಸೊ ಈಗ ಟು ಫೈಂಡ್ ವಿ ಬಿ, ಟು ಫೈಂಡ್ ವಿ ಬಿ ನ ಫೈಂಡ್ ಮಾಡಬೇಕಾದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿನ ಯೂಸ್ ಮಾಡೋಣ. ಸೊ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಯು ಐ ಪ್ಲಸ್ ಕೆ ಐ ಇಸ್ ಈಕ್ವಲ್ಸ್ ಟು ಯು ಎಫ್ ಪ್ಲಸ್ ಕೆ ಎಫ್. ಯು ಐ 0 ಇದೆ, ಹಾಗಾಗಿ ಅದು ಎಲಿಮಿನೇಟ್ ಮಾಡಬಹುದು. ಅಂದ್ರೆ ಇದನ್ನ ರೆಫರೆನ್ಸ್ ಆಗಿ ತಗೊಂಡ್ರೆ ಅದು 0 ಆಗುತ್ತೆ. ಸೊ ಪ್ಲಸ್ ಕೈನೆಟಿಕ್ ಎನರ್ಜಿ ಹಾಫ್ ಇಂಟು ಎಂ ಇಂಟು ಈ ಪೊಸಿಷನ್, ಇದು ಇನಿಷಿಯಲ್, ಇದು ಫೈನಲ್. ಈ ಪೊಸಿಷನ್ ಅಲ್ಲಿ ವಿ ಎ ಎಷ್ಟಿದೆ? ಸ್ಕ್ವೇರ್ ರೂಟ್ ಆಫ್ 5rg ಇದೆ, ಹಾಗಾಗಿ ಎಂ ವಿ ಎ ಸ್ಕ್ವೇರ್ ಏನಾಗುತ್ತೆ? 5rg ಆಗುತ್ತೆ. ಸೊ ರಿಮೈನಿಂಗ್ ಥಿಂಗ್ ಆಸ್ ಇಟ್ ಈಸ್ ಹಾಗೆ ಉಳ್ಕೊಂಡಿದೆ, 5m ಇಂಟು 5rg ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಆಫ್ 5rg ಹೋಲ್ ಸ್ಕ್ವೇರ್ ಏನಾಗುತ್ತೆ? 5rg ಆಗಿದೆ. ದಟ್ ಈಸ್ ಈಕ್ವಲ್ಸ್ ಟು ಫೈನಲ್ ಪೊಟೆನ್ಷಿಯಲ್ ಎನರ್ಜಿ. ನೋಡಿ, ಈ ಆಬ್ಜೆಕ್ಟ್ ಇಲ್ಲಿಂದ ಇಲ್ಲಿಗೆ ಹೋಗೋದು ಒಂದೇ, ಇಲ್ಲಿಂದ ಇಲ್ಲಿಗೆ ಹೋಗೋದು ಒಂದೇ. ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ಹೈಟ್. ಸೊ ಇಲ್ಲಿಂದ ಇಲ್ಲಿಗೆ ಹೈಟ್ ಎಷ್ಟಿದೆ? r ಇದೆ. ಸೊ ದೇರ್ ಫೋರ್ ದ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ. ನೋಡಿ, ಒಂದು ಜನರಲ್ ಈಕ್ವೇಶನ್ ಡಿರೈವ್ ಮಾಡಿಬಿಡ್ಬೋದು. ಸೊ ಲೆಟ್ ಅಸ್ ಡೂ ಒನ್ ಥಿಂಗ್. ಒಂದು ಜನರಲ್ ಈಕ್ವೇಶನ್ ನ ಡಿರೈವ್ ಮಾಡ್ತೀನಿ ನೋಡಿ. ಹಾಫ್ ಇಂಟು ಎಂ ಇಂಟು ವಿ ಎ ಸ್ಕ್ವೇರ್, ದಟ್ ಈಸ್ ಈಕ್ವಲ್ಸ್ ಟು ಯು ಎಫ್ ವ್ಯಾಲ್ಯೂ ಏನಿದೆ? ಎಂ ಜಿ ಇಂಟು ಹೆಚ್. ಈ ಹೈಟ್ ನ, ಅಂದ್ರೆ ಈ ಪಾರ್ಟಿಕಲ್ ಇಲ್ಲಿಂದ ಎಷ್ಟು ಹೈಟ್ ಹೋಗಿದೆ ಅನ್ನೋದನ್ನ ನಾನು ಹೆಚ್ ವ್ಯಾಲ್ಯೂ ತಗೊಂಡಿದ್ದೀನಿ, ಪ್ಲಸ್ ಫೈನಲ್ ಕೈನೆಟಿಕ್ ಎನರ್ಜಿ ಇಸ್ ಹಾಫ್ ಇಂಟು ಎಂ ಇಂಟು ವಿ ಸ್ಕ್ವೇರ್. ಜನರಲ್ ಈಕ್ವೇಶನ್. ಇದೇ ಈಕ್ವೇಶನ್ ನ ಹೆಚ್ ವ್ಯಾಲ್ಯೂ 2r ಹಾಕಿದ್ರೆ ಈ ಸಿ ಗೆ ಅಪ್ಲೈ ಆಗತ್ತೆ. ಹಾಗಾಗಿ ನಾನು ಡಿರೈವ್ ಮಾಡ್ತಿದ್ದೀನಿ, ಎಂ 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 ಕ್ಯಾನ್ಸಲ್ ಆಯ್ತು. ಸೊ ವಿ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2gh plus v square. In other words, v square is equals to va square minus 2gh. ಅಥವಾ square root on both sides ತಗೊಂಡ್ರೆ v is equals to under square root of va square plus minus 2gh of under root. ಈಗ ಈ ಸಿಚುವೇಶನ್ ಅಲ್ಲಿ ಪಾರ್ಟಿಕಲ್ ಎಷ್ಟು ಹೈಟ್ ಗೆ ಹೋಗಿದೆ? ಇಲ್ಲಿಂದ h ಎಷ್ಟಿದೆ? r ಇದೆ. ಈ ಇಕ್ವೇಶನ್ ಅಲ್ಲಿ r ಸಬ್ಸ್ಟಿಟ್ಯೂಟ್ ಮಾಡಿ ಯು ಆರ್ ಗೋಯಿಂಗ್ ಟು ಗೆಟ್ ದ velocity at b, so the speed at b. The speed at b is equals to under square root of va ಏನಿದೆ? square root of 5rg ಇದೆ, va square ಏನಾಗುತ್ತೆ? 5rg ಆಗುತ್ತೆ, ಮೈನಸ್ 2 times g into h ವ್ಯಾಲ್ಯೂ, ದಟ್ ಈಸ್ r ಇದೆ ಈ ಕೇಸ್ ನಲ್ಲಿ. ಅದೇ ಏನಾದ್ರೂ ಸಿ ಎಲ್ ಕೇಳಿದ್ರೆ ಹೆಚ್ ವ್ಯಾಲ್ಯೂ 2r ಹಾಕೋಬೇಕಾಗಿತ್ತು. ಸೊ ದೇರ್ಫೋರ್ ವಿ ಬಿ ಇಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ ರೂಟ್ ಆಫ್ 3rg ಬಂತು. ಸೊ ಇಕ್ವೇಶನ್ 1 ನ ಕಾಲ್ ಮಾಡೋಣ. ಇಕ್ವೇಶನ್ ಕಮಾನ್, TB is equals to m into VB square. VB square ಏನಾಗಿದೆ? So that is 3rg ಇದೆ, divided by r value. So r damar. So you are going to get 3mg. sir, ಅದೇ ಬಂದಿದ್ದು. Done. ಆಯ್ತಾ? ನೆಕ್ಸ್ಟ್ ಇದೇ ಟೆಕ್ನಿಕ್ ನ ಯೂಸ್ ಮಾಡಿ ದ ಟೆನ್ಷನ್ ಅಟ್ ಪಾಯಿಂಟ್ ಸಿ ನ ಫೈಂಡ್ ಔಟ್ ಮಾಡೋಣ. ಲೆಟ್ ಅಸ್ ಸಿ ಅಟ್ ಪಾಯಿಂಟ್ ಸಿ. ಇದನ್ನ ಎರೇಸ್ ಮಾಡ್ಲಿಕ್ಕೆ ಹೊರಟಿನಿ. ಈ ಈಕ್ವೇಶನ್ ನ ಮತ್ತೆ ಯೂಸ್ ಮಾಡ್ಕೋಬಹುದು, ಜನರಲ್ ಈಕ್ವೇಶನ್ ಇದು. ದೆನ್ ಫಾರ್ ದ ಪಾಯಿಂಟ್ ಸಿ ಅಲ್ಲಿ ಆಬ್ವಿಯಸ್ಲಿ ಮಿನಿಮಮ್ ಕಂಡೀಷನ್ ಆಗಿರೋದ್ರಿಂದ ಟೆನ್ಷನ್ 0ನೇ ಇರುತ್ತೆ. ಸೊ ಫಾರ್ ಸಿ ಅಲ್ಲಿ ಏನಾಗಿರುತ್ತೆ? ಟೆನ್ಷನ್. ಈಗ ಪಾರ್ಟಿಕಲ್ ಇಲ್ಲಿಗೆ ಬಂದಾಗ ಡೌನ್ ಸೈಡ್ mg ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಸೊ ಲೆಟ್ ಅಸ್ ಅಸ್ಯೂಮ್ ಈ ಪಾರ್ಟಿಕಲ್ ಈ ಕಡೆಗೆ ಸ್ಪೀಡ್ v ಇದೆ ಅಂತ ಅನ್ಕೊಳ್ಳೋಣ. ಈ ಕೇಸ್ ನಲ್ಲಿ vc ಅಂತ ಅನ್ಕೊಂತೀನಿ, ಆಗ್ಲೇ vb ಅಂತ ಅನ್ಕೊಂಡಿದೆ, ಈಗ vc ಅಂತ ಅನ್ಕೊಂತೀನಿ. ಡೌನ್ ಸೈಡ್ mg ಇದೆ, ಟೆನ್ಷನ್ ಕೂಡ ಡೌನ್ ಸೈಡ್ ಇದೆ, ಅಂಡ್ ವಾಟ್ ಎಲ್ಸ್ ಇನ್ನೇನಿದೆ? ಓಕೆ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಮೇಲೆಗಿರ್ತಿತ್ತು. ಸೆಂಟ್ರಿಫ್ಯೂಗಲ್ ಫೋರ್ಸ್ ಎಷ್ಟಿತ್ತು? mvc ಸ್ಕ್ವೇರ್ ಇರುತ್ತೆ. Now writing the equation for this one, tension plus mg is equals to
mvc square divided by r. Sorry, divided by r. Centrifugal force. First of all, I'll speed estiroto gottilla. Let us check it down. The speed at C is equals to, the speed at C is equal to under square root of VA square minus 2G height. Illinda illige height estiде 2R ide, 2R. So I will write that one. So VC is equal to square root of VA square. So VA square is 5RG minus 4RG, that is equals to under square root of RG. So the speed at point C is square root of RG ide. Adun tagoman ill substitute madana. So you are going to get the tension, sorry, illala, ill substitute martani. Tension plus mg is equals to m into VC value in square root of RG ide. So VC square RG divided by R. So R cancel agate, T is equal to 0. Tension 0 bantu sir. Correct agide formula. So hagagi ನೀವು formula ಆದ್ರೂ ಯೂಸ್ ಮಾಡಿ ಅಥವಾ ಕಾನ್ಸೆಪ್ಟ್ ಆದ್ರೂ ಯೂಸ್ ಮಾಡಿ ಸೇಮ್ ಆನ್ಸರ್ ಬರುತ್ತೆ. ನೋಟ್ ಮಾಡ್ಕೊಳ್ಳಿ. We will go to the another interesting problem from DC Pandey sir book. ಮುಂದಿನ ಪ್ರಶ್ನೆ ಸಾಲ್ವ್ ಮಾಡೋಣ from DC Pandey sir's book. So given, so in a question in vertical circular motion, given VA is equals to square root of 6RG, find h comma v comma t when particle is at sub question 1 theta is equal to 60 degree, sub question 2 theta is equals to 90 degree, sub question 3 theta is equals to 180 degree. So now first of all ಈ ಕೊಟ್ಟಿರ್ತಕ್ಕಂಥ ಕಂಡೀಷನ್ ಗೆ ಸರ್ಕ್ಯುಲರ್ ಮೋಷನ್ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡಿ. ಸೊ ಆಬ್ವಿಯಸ್ಲಿ ಒಂದು ಸರ್ಕ್ಯುಲರ್ ಮೋಷನ್ ಆಗ್ಬೇಕಾದ್ರೆ ಮಿನಿಮಮ್ ಸ್ಪೀಡ್ ಪಾಯಿಂಟ್ ಎ ಅಲ್ಲಿ ಇರ್ಬೇಕಾದ್ರೆ ಮಿನಿಮಮ್ ಸ್ಪೀಡ್ ಎಷ್ಟಿರ್ಬೇಕಾಗಿತ್ತು? VA ಶುಡ್ ಬಿ ಈಕ್ವಲ್ ಟು 5RG ಆಗಿರ್ಬೇಕಾಗಿತ್ತು. ಇಲ್ಲಿ ಜಾಸ್ತಿ ಇರೋದ್ರಿಂದ ನೋ ಡೌಟ್ ಇದು ಆಗತ್ತೆ. ಆಬ್ವಿಯಸ್ಲಿ 6RG ಇರೋದ್ರಿಂದ ಕಂಪ್ಲೀಟ್ ಸರ್ಕ್ಯುಲರ್ ಮೋಷನ್ ಆಗಿರುತ್ತೆ. ಬಟ್ ಇಲ್ಲಿ 5RG ಇದ್ರೆ ಇದು ಕ್ರಾಸ್ ಆಗ್ತಿತ್ತು, ಇಲ್ಲಿ ಟೆನ್ಷನ್ 0 ಆಗ್ತಿತ್ತು. ಬಟ್ ಈ ಸ್ಕ್ವೇರ್ ರೂಟ್ ಆಫ್ 6RG ಇರೋದ್ರಿಂದ ಟೆನ್ಷನ್ 0 ಆಗಲ್ಲ. ಸೊ ಹಾಗಾಗಿ ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಸಿ. ಸೊ ಈಗ ಈ ಪಾಯಿಂಟ್ ನ ಸಿ ಅಂತ ಕರಿತೀನಿ. ಸೊ ಈಗ ನೆಕ್ಸ್ಟ್ ಏನೇನ್ ಕೇಳಿದಾರೆ? 60 ಕೇಳಿದಾರೆ, 90 ಕೇಳಿದಾರೆ. ಸೊ ಇಲ್ಲೊಂದು ಪಾಯಿಂಟ್ ಬಿ ನ ಕನ್ಸಿಡರ್ ಮಾಡ್ತೀನಿ. ಆಬ್ವಿಯಸ್ಲಿ ಆಂಗಲ್ 90 ಇರುತ್ತೆ ಅಂಡ್ ಜನರಲ್ ಆಗಿ ಒಂದು ಆಂಗಲ್ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ. ಇಲ್ಲೆಲ್ಲೋ ಒಂದು ಪಾರ್ಟಿಕಲ್ ಇದೆ ಅಂತ ಅನ್ಕೊಳ್ಳೋಣ. ಇದ್ದಾಗ ಫಸ್ಟ್ ಕ್ವಶನ್ ಪ್ರಕಾರ ಟೆನ್ಷನ್ ಅಟ್ theta is given by general equation na baritini. T is equals to mVA square divided by R plus 3mg cos of theta minus 2mg. So nodi first tension ge solve madbirtini. Tension at theta is equals to 60 degree is equals to tension when theta is equal to 60 degree is equals to m into VA square. Enidiyappa 6RG divided by R ide, R cancel agate and cos 60 is 1/2. You are going to get 3mg cos 60. Correct agidya? Yeah, 1/2 minus 2mg. So 3/2 minus 2mg. T at theta is equal to 60 degree is equals to 6RG minus 2RG. 4RG ಬರುತ್ತೆ. ಇದನ್ನೆರಡು ಸಾಲ್ವ್ ಮಾಡಿದೆ ಪ್ಲಸ್ 3/2 RG ನ mg 3/2 mg. ಸೊ ಅಥವಾ ಇದನ್ನ 1.5 ಪ್ಲಸ್ ಅಲ್ಲ, ಇದು ಮೈನಸ್ ಪ್ಲಸ್ 1.5 mg ಬರುತ್ತೆ. 4 ಪ್ಲಸ್ 1.5 mg ಏನ್ ಬರುತ್ತೆ? 5.5 mg. Tension at given point when 5.5 4 3/2 1.5. Am I right? Yeah, correct agide. Let me confirm once. Yeah, correct agide. 5.5 mg. Am I right? Yeah, tension at 60 degree is 5.5 mg. M value kottidre G value gottiratte. So M value whatever they have given, G value 10 substitute ಮಾಡಿದ್ರೆ you will get the answer. So next ಏನ್ ಕೇಳ್ತಿದ್ದಾರೆ? So we need to find height. ಎಷ್ಟು height ವರೆಗೂ reach ಆಗಿದೆ? That's what the next question is. So this is a height h ಅಥವಾ ಇಲ್ಲಿ height ಎಷ್ಟಿದೆ? Again ನೋಡಿ, ಇಲ್ಲಿ ಈ ಪೂರ್ತಿ ವ್ಯಾಲ್ಯೂ r ಇದ್ರೆ ಇದೆಷ್ಟಿರುತ್ತೆ? r cos 60 ಇರುತ್ತೆ. r cos 60 ಈ ವ್ಯಾಲ್ಯೂ ಇದೇನಾಗಿರುತ್ತೆ? r cos of 60 degree. So therefore h is equals to r minus r cos of 60. That is r minus r into cos 60 is to 1/2. In other words, h is equals to r by
2. So E value R by 2 ಆಗಿರತ್ತೆ. So we have find out R value ಅಲ್ಲ, H value find out ಮಾಡಿದ್ವಿ. Then we need to find out V value when theta is equal to 60 degrees. So that's what the next question is. So ಇದಕ್ಕೆ ನಾವು ಒಂದು ಜನರಲ್ ಇಕ್ವೇಶನ್ ಆಲ್ರೆಡಿ ಡಿರೈವ್ ಮಾಡಿಟ್ಟಿದ್ವಿ, ಅಥವಾ ಇನ್ನೂ ಒಂದು ಸತಿ ಮಾಡ್ತೀನಿ. ಯೂಸಿಂಗ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, UI plus KI is equals to UF plus KF. ಸೊ UI 0 ಅಂತ ತಗೊಂಡ್ರೆ, ಈ ರೆಫರೆನ್ಸ್ ಲೈನ್ ನ 0 ಪೊಟೆನ್ಶಿಯಲ್ ಎನರ್ಜಿ ಅಂತ ತಗೊಂಡ್ರೆ, ಇಲ್ಲಿಂದ ಮೇಲ್ ಹೋಗ್ತಕ್ಕಂಥ H height ಗೆ ಪೊಟೆನ್ಶಿಯಲ್ ಎನರ್ಜಿ mgh ಅಂತ ತಗೊಂತೀನಿ, mgh. ಸೊ ದಿಸ್ ಇಸ್ half into mVA square, ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಈ ಕಡೆ 0 ಬರುತ್ತೆ, 0 plus half mVA square is equal to mgh plus ಇಲ್ಲಿ ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ, half into m into v square. ಜನರಲ್ ಆಗಿ ಒಂದು v ಅಂತ ಕರಿತೀನಿ. ಆ v ಇಲ್ಲಾಗಿರ್ಬೋದು, ಅಥವಾ h ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ h ಅಲ್ಲಿ v ವ್ಯಾಲ್ಯೂ ಬರುತ್ತೆ m ಡಮಾರ್ ಆಗುತ್ತೆ. ಯು ಆರ್ ಗೋಯಿಂಗ್ ಟು ಗೆಟ್ VA square, 2 ನ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ, ಹಾಗೆ ದಟ್ ಇಸ್ 2GH plus V square. In other words, V is equals to under square root of VA square minus 2GH. H value substitute ಮಾಡಿದ್ರೆ ನಿಮಗೆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ V ವ್ಯಾಲ್ಯೂ ಸಿಗುತ್ತೆ. V is equals to square root of VA square minus 2GH. So case 1 ನಲ್ಲಿ H value ಏನಾಗಿದೆ, R by 2 ಆಗಿದೆ. ಸೊ ಹಾಗಾದ್ರೆ V for first question is square root of VA square, that is 6RG minus 2G into H value ಈ ಕೇಸ್ ನಲ್ಲಿ R by 2 ಆಗಿದೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ 2 ಕ್ಯಾನ್ಸಲ್ ಆಗುತ್ತೆ. V is equals to square root of 5RG. ಸೊ ಅಂದ್ರೆ ಇದು 60 ಡಿಗ್ರಿ ಹೋದ್ಮೇಲೆ ಈ ಪಾಯಿಂಟ್ ನಲ್ಲಿ V ಎಷ್ಟಿರುತ್ತೆ, square root of 5RG ಇದೆ. ಸೊ ನೋಡಿ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಿದ್ಯಾ. ಸೊ ಇಟ್ ಇಸ್ ಎ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಯ್ತು. ಸೊ ನೆಕ್ಸ್ಟ್ ಪಾಯಿಂಟ್ ಏನು, H ಆಯ್ತು, V ಆಯ್ತು, T. So T, first find out ಮಾಡಿಬಿಟ್ಟಿದ್ವಿ. So next theta at 90 degree. So next step is theta is equal to 90 degree. Erase ಮಾಡ್ಲಿಕ್ಕೆ ಹೊರಟಿದ್ದೀನಿ. Done. Your next question in the same sub question from the same question is theta is equal to 90 degree. ಇದು ಇಲ್ಲಿಗೆ ಹೋದಾಗ ಏನಾಗಿರುತ್ತೆ, tension is equals to MVA value ಏನಾಗಿದೆ, square root of 6RG. ಹಾಗಾದ್ರೆ ಸ್ಕ್ವೇರ್ ಮಾಡಿದ್ರೆ 6RG divided by R plus TMG cos 90 ಬರುತ್ತಾ, cos 90 is 0 minus 2mg. So ಈ ಟರ್ಮ್ ಪೂರ್ತಿ ಎಲಿಮಿನೇಟ್ ಆಯ್ತು. R ಡಮ T is equal to 6RG minus 6mg minus 2mg ಏನಾಗುತ್ತೆ, 4mg ಆಗುತ್ತೆ. ಸೊ therefore ಈ ಪಾಯಿಂಟ್ ನಲ್ಲಿ ಇದ್ದಾಗ ಟೆನ್ಷನ್ ಏನಿದೆ, that is 4mg ಇದೆ. Am I right? 4mg is the tension when the particle is here. ಸ್ಕ್ವೇರ್ ರೂಟ್ ಏನಾದ್ರು ಬರ್ತಿತ್ತಾ, theta 90 ಇದ್ದಾಗ, ಕರೆಕ್ಟ್ ಆಗಿದೆ, ನಥಿಂಗ್ ಟು ವರಿ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ದ ಸ್ಪೀಡ್ ಅಟ್ ಪಾಯಿಂಟ್ ಬಿ, VB is equals to under square root of VA square minus 2GH. ಅಂದ್ರೆ ಪಾರ್ಟಿಕಲ್ ಇಲ್ಲಿ ಹೋದಾಗ ಎಷ್ಟು ಹೈಟ್ ರೈಸ್ ಆಗಿದೆ, ಆಬ್ವಿಯಸ್ಲಿ R ವ್ಯಾಲ್ಯೂ ರೈಸ್ ಆಗಿರುತ್ತೆ. ಈ H ಬದಲು R ಹಾಕೊಳ್ಳಿ ಅಷ್ಟೇ. ಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೀತೀನಿ, 2GH that is equals to under square root of VA ಏನಿದೆ, square root of 6RG, VA square ಏನಾಗುತ್ತೆ, 6RG minus 2R, H value R substitute ಮಾಡ್ತೀನಿ. You are going to get under square root of 4RG. That is the answer for the speed of the particle at point B. ಇದನ್ನ ಬೇಕಾದ್ರೆ square root of 4 ಏನಂತ ಬರೀಬಹುದು, 2 square root of RG. ಮತ್ತೆ ಕಮ್ಮಿ ಆಯ್ತು ನೋಡ್ತಾ ಇದ್ರ, 6RG ಇರೋದು, square root of 6RG ಇರೋದು, square root of 5RG ಇತ್ತು, ಮತ್ತೆ square root of 4RG ಇತ್ತು, ಅಥವಾ 2 square root of RG ಆಯ್ತು. ಸೊ ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡಬೇಕು, H is equals to R, ಆಲ್ರೆಡಿ ಗೊತ್ತಿರೋ ವ್ಯಾಲ್ಯೂನೇ, ಬೇಕಾದ್ರೆ ಚೆಕ್ ಮಾಡಿ ನೋಡಬಹುದು. ಯು ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್ ಥಿಂಗ್. ಸೊ ನೆಕ್ಸ್ಟ್ ಇಸ್ theta is equals to 180 ಡಿಗ್ರಿ. ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಡನ್. ಇಲ್ಲಿ ನೋಡಿ, ಇಲ್ಲಿ ಸಪೋಸ್ ಈ ಫಾರ್ಮುಲಾ ನೆನಪಿಲ್ಲ ಅಂದಿದ್ರೆ ಏನ್ ಮಾಡ್ಬೋದಾಗಿತ್ತು, ಯು ನೋ ವಾಟ್ ಟು ಡೂ. ಸೊ ಇಲ್ಲಿ ಫ್ರೀ ಬಾಡಿ ಡಯಾಗ್ರಾಮ್ ಬರೆದು, ಆ ಕಡೆಗೆ ಸೆಂಟ್ರಿಪಿಟಲ್ ಫೋರ್ಸ್ ಬರೆದು, ಈ ಕಡೆಗೆ ಟೆನ್ಷನ್ ಮತ್ತೆ ಬ್ಯಾಲೆನ್ಸ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್ ಥಿಂಗ್, ಮತ್ತೆ ಸೇಮ್ ಬರುತ್ತೆ. ಸೊ ನೆಕ್ಸ್ಟ್ ಇಸ್ theta is equals to 180 ಡಿಗ್ರಿ ಇದ್ದಾಗ ಟೆನ್ಷನ್ ಇಸ್ ಈಕ್ವಲ್ಸ್ ಟು m ಇಂಟು VA ಸ್ಕ್ವೇರ್ ಜಾಗದಲ್ಲಿ 6RG ಬರೀತೀನಿ, ಡಿವೈಡೆಡ್ ಬೈ R ಪ್ಲಸ್ 3mg ಇಂಟು ಕಾಸ್ ಆಫ್ 180 ಏನಾಗತ್ತಪ್ಪ, -1 ಆಗುತ್ತೆ, -2mg ಆಗುತ್ತೆ. ಸೊ therefore -3mg minus 2mg is -5mg. R ಡಮಾರ್ ಆಯ್ತು, 6RG ಅಲ್ಲ, 6mg minus 5mg. So therefore tension at point C is equals to, ಅಥವಾ when theta is equal to 180 degree is equals to mg. Tension ಇದೆ, ಇನ್ನು
ಟೆನ್ಷನ್ ಇದೆ. ಸೊ ಟೆನ್ಷನ್ ಎಷ್ಟಿದೆ? mg ಇದೆ. ದಟ್ ಇಸ್ ದ ವ್ಯಾಲ್ಯೂ ಆಫ್ ಟೆನ್ಷನ್ ಅಟ್ ಪಾಯಿಂಟ್ ಸಿ. ಯಾಕಂದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಮೇಲೆಗಿರುತ್ತೆ. ಪ್ರೀವಿಯಸ್ ಕೇಸ್ ನಲ್ಲಿ 0 ಆಗ್ತಿತ್ತು, ಅಂದ್ರೆ ಐಡಿಯಲ್ ಕೇಸ್ ನಲ್ಲಿ 0 ಆಗ್ತಿತ್ತು, ಇಲ್ಲಿ 0 ಆಗ್ತಿಲ್ಲ. ಸೊ ದೇರ್ಫೋರ್ ಟೆನ್ಷನ್ ಅಟ್ ಪಾಯಿಂಟ್ ಸಿ ಇಸ್ ಈಕ್ವಲ್ಸ್ ಟು mg. ನೆಕ್ಸ್ಟ್ ಇನ್ನೇನ್ ಬೇಕು? ದ ಹೈಟ್ ಆಫ್ ದ ಪಾರ್ಟಿಕಲ್ ವೆನ್ ಇಟ್ ಇಸ್ ಅಟ್ θ ಇಸ್ ಈಕ್ವಲ್ ಟು 180. ಕ್ಯಾಲ್ಕುಲೇಷನ್ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿಂದ ಇಲ್ಲಿಗೆ 6, ಇಲ್ಲಿಂದ ಇಲ್ಲಿಗೆ 6 ಏನಾಗುತ್ತೆ? 2r ಆಗುತ್ತೆ. ಸೊ ದಟ್ ಇಸ್ ದ ಸಬ್ ಕ್ವೆಶ್ಚನ್ ಬಿ. ಸೊ ಈಗ θ 180 ಅಲ್ಲೇ ಇನ್ನೊಂದು ಫೈಂಡ್ ಔಟ್ ಮಾಡಬೇಕು, ದ ಸ್ಪೀಡ್ ಆಫ್ ದ ಪಾರ್ಟಿಕಲ್ ವೆನ್ ಇಟ್ ಇಸ್ ಅಟ್ point C. So V equals to square root of VA square plus minus 2GH. H value 2R substitute money. That is square root of VA square and 6RG ide minus 2 into G into 2R. That is, idenagate 4GR agate. That is under square root of 6RG minus 4GR athwa RG. That is equals to under square root of 2RG. So that's the answer for the final one. Illi enagirate? Speed of the particle is square root of 2rg. So ನೋಡಿ ಹೋಗ್ತಾ 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 ಪಾರ್ಟಿಕಲ್ ಸ್ಪೀಡ್ ಕಮ್ಮಿ ಆಯ್ತು, ಮತ್ತೆ ಇದನ್ನ ಕ್ರಾಸ್ ಆದ್ಮೇಲೆ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್. ಸೊ ದ ಲಾಸ್ಟ್ ಕ್ವಶನ್ ಇನ್ನೊಂದಿದೆ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ, ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್ ಡನ ಡನ್ ಡನ ಡನ್ ಡನ ಡನ್. ಸೊ ಬನ್ನಿ ಈ ವಿಡಿಯೋನ ಕೊನೆಯ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ದ ಕ್ವಶನ್ ಇಸ್ at what angle the particle leaves the circular track, the circular path. So given g value is 10 meter per second square. Sir ಅವರು ಕೊಟ್ಟಿಲ್ಲ ಅಂದ್ರು ಅದನ್ನೇ ತಗೊಳ್ಳೋದು, ಮತ್ತೆ ಸ್ಪೆಷಲ್ ಆಗಿ ಮೆನ್ಷನ್ ಮಾಡ್ತಾರೆ. ಓಕೆ, ಕಮಿಂಗ್ ಬ್ಯಾಕ್. ಸೊ ಒಂದು ಸರ್ಕ್ಯುಲರ್ ಟ್ರ್ಯಾಕ್ ಇದೆ. ಲೆಟ್ ಅಸ್ ಅಸ್ಯೂಮ್ there is a track of a radius R is given as 1.5 meter. R value ಕೊಟ್ಟಿದ್ದಾರೆ, ಇಲ್ಲೊಂದು ಮಾಸ್ ನ ಅಟ್ಯಾಚ್ ಮಾಡಿದ್ದಾರೆ. m is a mass. ಈಗ ಈ ಮಾಸ್ ನ ಪುಷ್ ಮಾಡ್ತಾರೆ. ಎಷ್ಟು ಸ್ಪೀಡ್ ಅಲ್ಲಿ? VA is equal to square root of 57 meter per second, whatever the units. ಈಗ ಇಷ್ಟು ಸ್ಪೀಡ್ ಅಲ್ಲಿ ಪುಷ್ ಮಾಡಿದಾಗ ಈ ಪಾರ್ಟಿಕಲ್ ಕಂಪ್ಲೀಟ್ ಸರ್ಕ್ಯುಲರ್ ಮೋಷನ್ ಆಗತ್ತಾ ಇಲ್ವಾ ಅನ್ನೋದು ನನ್ನ ಕ್ವಶನ್. ಇನ್ ಕೇಸ್ ಆದ್ರೆ ಈ ಕ್ವಶನ್ ನ ಅವಶ್ಯಕತೆ ಇಲ್ಲ. ಅಫ್ಕೋರ್ಸ್ ಬೈ ಡಿಫಾಲ್ಟ್ ಇದು ಸರ್ಕ್ಯುಲರ್ ಮೋಷನ್ ಆಗೋದಿಲ್ಲ. ಸೊ ಈಗ ಯಾವ ಆಂಗಲ್ ಗೆ ಹೋಗಿ ವಾಪಸ್ ಬರುತ್ತೆ ಅಂದ್ರೆ ಸ್ಲಾಕ್ ಆಗತ್ತೆ. ಚೆಕ್ ಮಾಡ್ತೀವಿ ಕಂಡೀಷನ್ ಹೋಗತ್ತಾ ಇಲ್ವಾ ಅಂತ. ಇನ್ ಕೇಸ್ ಹೋಗಿಲ್ಲ ಅಂದ್ರೆ ಎಲ್ಲಿ ತನಕ ಹೋಗಿ ವಾಪಸ್ ಬರುತ್ತೆ. ದಟ್ಸ್ ವಾಟ್ ದ ಕ್ವಶನ್ ಇಸ್. ಸೊ ನೋಡಿ, ಫಸ್ಟ್ ಆಫ್ ಆಲ್ ಚೆಕ್ ಮಾಡೋಣ. ಇಫ್ VA is equal to square root of 5rg, ಏನಾಗ್ತಿತ್ತು? ಕಂಪ್ಲೀಟ್ ಸರ್ಕ್ಯುಲರ್ ಮೋಷನ್ ಆಗ್ತಿತ್ತು. ಅದಕ್ಕೆ ಕಂಡೀಷನ್ ಏನು? ಸ್ಕ್ವೇರ್ ರೂಟ್ ಆಫ್ 5 ಇಂಟು ಆರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 1.5 ಇಂಟು 10. ಸೊ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 75 ಇದ್ದಿದ್ರೆ, ಇದೇನಾದ್ರು ಸ್ಕ್ವೇರ್ ರೂಟ್ ಆಫ್ 75 ಇದ್ದಿದ್ರೆ ಆ ಪಾರ್ಟಿಕಲ್ ಕಂಪ್ಲೀಟ್ ಸರ್ಕ್ಯುಲರ್ ಮೋಷನ್ ಆಗ್ತಿತ್ತು. ಹಾಗಾಗಿ ದಿಸ್ ವಿಲ್ ನೆವರ್ ಎಕ್ಸಿಕ್ಯೂಟ್ ಕಂಪ್ಲೀಟ್ ಸರ್ಕ್ಯುಲರ್ ಮೋಷನ್. ಸೊ ಇದನ್ನ ಪಾಯಿಂಟ್ ಸಿ ಅಂತ ಕರಿತೀನಿ. ಪಾಯಿಂಟ್ ಸಿ ಗೆ ರೀಚ್ ಆಗಲ್ಲ. ಓಕೆ, ಪಾಯಿಂಟ್ ಬಿ ಗಾದ್ರೂ ರೀಚ್ ಆಗತ್ತಾ? ಅದನ್ನಾದ್ರೂ ಚೆಕ್ ಮಾಡೋಣ. To reach the particle to the point B, VA should be equal to square root of 2rg. Already derive ಮಾಡಿಟ್ಟಿದ್ವಿ. So 2 into r value is 1.5 into 10. So what you will get is 1.5 into 2 is 3. 3 into 10 is square root of 30. So obviously ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಇಲ್ಲಿಗೆ ಹೋಗಕ್ಕೆ ಏನ್ ವ್ಯಾಲ್ಯೂ ಅದಕ್ಕಿಂತ ಕಮ್ಮಿ ಇದೆ, ಬಟ್ ಇಲ್ಲಿಗೆ ಹೋಗ್ಬೇಕಾಗಿರ್ತಕ್ಕಂಥ ವ್ಯಾಲ್ಯೂ ಏನ್ ಬೇಕೋ ಅದಕ್ಕಿಂತ ಜಾಸ್ತಿ ಇದೆ. ಸೊ therefore VA is less than square root of 5rg but greater than square root of 2rg. ಹಾಗಾದ್ರೆ ಬಿ ನ ಕ್ರಾಸ್ ಆಗತ್ತೆ, ಬಟ್ ಸಿ ನ ಟಚ್ ಮಾಡಕ್ ಆಗಲ್ಲ. ಸೊ therefore ಯಾವುದೋ ಒಂದು ಪೊಸಿಷನ್ ಗೆ ಹೋಗಿ, ಲೆಟ್ ಅಸ್ ಅಸ್ಯೂಮ್ ದಟ್ ಇಸ್ ಅ ಪೊಸಿಷನ್ ದಿಸ್ ಒನ್. ಸೊ ಈ ಪೊಸಿಷನ್ ನಾನು ಪಾಯಿಂಟ್ ಪಿ ಅಂತ ಕರಿತೀನಿ. ಪಾಯಿಂಟ್ ಪಿ ಗೆ ಹೋಗಿ ಟೆನ್ಷನ್ ನ ಲೂಸ್ ಮಾಡ್ಕೊಂಡು, ಅಂದ್ರೆ ಟೆನ್ಷನ್ 0 ಆಗಿ ಸ್ಪೀಡ್ 0 ಆಗಲ್ಲ, ಸ್ಪೀಡ್ 0 ಆಗಲ್ಲ, ಟೆನ್ಷನ್ 0 ಆಗಿ ಇಟ್ ಡಿವಿಯೇಟ್ಸ್ ಫ್ರಮ್ ದ ಸರ್ಕ್ಯುಲರ್ ಪಾತ್ ಅಂಡ್ ದ ಸ್ಟ್ರಿಂಗ್ಸ್ ಸ್ಲಾಕ್ ಆಗಿ ಡಿವಿಯೇಟ್ ಆಗತ್ತೆ ಪಾತ್ ಇಂದ. ದಟ್ಸ್ ದ ಕ್ವಶನ್. ಸೊ ಈಗ ಈ ಆಂಗಲ್ ಎಷ್ಟಿದೆ ಅಂತ ಕೇಳ್ತೀನಿ. ದಟ್ಸ್ ದ ಕ್ವಶನ್ ಇಸ್. ನೋಡಿ 90 ಪ್ಲಸ್ ಸಮಥಿಂಗ್ ಆಂಗಲ್ ಇದೆ. ಇದನ್ನ ಹ್ಯಾಂಡಲ್ ಮಾಡೋದು ಕಷ್ಟ. ಇದನ್ನ ಥೀಟಾ ಅಂತ ಅನ್ಕೊಂತೀನಿ. ಸೊ ಅದನ್ನ ಹ್ಯಾಂಡಲ್ ಮಾಡೋ ಬದಲು ಈ ಪಾಯಿಂಟ್ ಸಿ ನ ಈ ಆಂಗಲ್ 5 ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕಂದ್ರೆ 90 ಮೈನಸ್ ಇದೆ, ಲೆಸ್ ದ್ಯಾನ್ ಒಂದೇ ಕ್ವಾರನ್, ಐ ಮೀನ್ ಲೆಸ್ ದ್ಯಾನ್ 90 ಆಂಗಲ್ ನ ಹ್ಯಾಂಡಲ್ ಮಾಡೋದು ಈಸಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ. ಸೊ ನಾನು ಇನ್ಸ್ಟೆಡ್ ಆಫ್ ಫೈಂಡಿಂಗ್ ಥೀಟಾ ನಾನು 5 ನ ಫೈಂಡ್ ಔಟ್ ಮಾಡ್ತೀನಿ. ಆಮೇಲೆ ಥೀಟಾ ಇಸ್ ಈಕ್ವಲ್ಸ್ ಟು 180 ಮೈನಸ್ 5 ನ ಕ್ಯಾಲ್ಕುಲೇಟ್ ಮಾಡ್ಕೊತೀನಿ. ಯಾವ್ದಾದ್ರು ಒಂದು ಸಿಕ್ಕಿದ್ರೆ ಸಾಕು. ಸೊ 5 ನ ಹ್ಯಾಂಡಲ್ ಮಾಡೋದು ಈಸಿ, ಹಾಗಾಗಿ ನಾನು ಇದನ್ನ ತಗೊಂತಾ ಇದ್ದೀನಿ. ಲೆಟ್ ಅಸ್ ಸಿ. ಈಗ ಪಾರ್ಟಿಕಲ್ ಇಲ್ಲಿ ಬಂದಾಗ, ಎಲ್ಲ ಒಂದ್ ಕಡೆ ಬಂದಾಗ ಟೆನ್ಷನ್ 0 ಆಗತ್ತೆ, ಹಾಗಾಗಿ ಅಲ್ಲಿಂದ ಸ್ಲಾಕ್ ಆಗತ್ತೆ. ಆ ಆಂಗಲ್ ನ ಫೈಂಡ್ ಔಟ್ ಮಾಡಬೇಕು. ಸೊ ನಾನು ಈ ಆಂಗಲ್ ಫೈಂಡ್ ಔಟ್ ಮಾಡೋ ಬದಲು 5 ನ ಕನ್ಸಿಡರ್ ಮಾಡಿದ್ದೀನಿ.
ಸೊ ಈಗ ಈ ಪಾಯಿಂಟ್ ಅಲ್ಲಿ ಬಂದಾಗ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ, ಒಂದು mg ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಇನ್ನೊಂದು ಟೆನ್ಷನ್ ಈ ಕಡೆಗೆ ಆಕ್ಟ್ ಆಗ್ತಾ ಇದೆ, ಇನ್ನೊಂದು mvp ಸ್ಕ್ವೇರ್ ಡಿವೈಡೆಡ್ ಬೈ r. ಸೊ ದಟ್ ಇಸ್ ಅ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಕ್ಟಿಂಗ್ ಆನ್ ದ ಪಾರ್ಟಿಕಲ್. ಸೊ ಈಗ ಬ್ಯಾಲೆನ್ಸ್ ಮಾಡೋಣ ನೋಡಿ. mg ಈ ಕಡೆಗೆ ಇದ್ರೆ ಈ ಆಂಗಲ್ ಕೂಡ 5 ಇರತ್ತ. ಇದನ್ನ ರೆಸಾಲ್ವ್ ಮಾಡ್ಕೊಂಡ್ರೆ ಇಲ್ಲಿ ಬರೀತೀವಿ ನೋಡಿ, mg cos of 5 ಈ ಕಡೆಗೆ ಮತ್ತೆ ಟೆನ್ಷನ್ ಇದೆ, ಮೇಲೆಗೆ mvp ಸ್ಕ್ವೇರ್ ಡಿವೈಡೆಡ್ ಬೈ r ಇದೆ. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡಿ ಬರೀತೀನಿ. t ಪ್ಲಸ್ mg cos of 5 is equals to mvp square divided by r. ಸೊ t 0 ಆಗತ್ತೆ, ಅದಕ್ಕೆ ತಾನೇ ಸ್ಲಾಕ್ ಆಗೋದು. t 0 ಆಗತ್ತೆ, ಸೊ ಇನ್ನು ಉಳಿದಿರೋದು m ಕ್ಯಾನ್ಸಲ್ ಮಾಡ್ತೀನಿ. ಸೊ vp ಸ್ಕ್ವೇರ್ is equals to rg cos of 5. ಸೊ vp ವ್ಯಾಲ್ಯೂ ಸಿಕ್ಕಿದ್ರೆ ನನಗೆ 5 ವ್ಯಾಲ್ಯೂ ಸಿಕ್ಕೋದಂಗೆ, 5 ವ್ಯಾಲ್ಯೂ ಸಿಕ್ಕಿದ್ರೆ ಥೀಟಾ ವ್ಯಾಲ್ಯೂ ಸಿಕ್ಕೋದಂಗೆ. ಸೊ ಇದನ್ನ ಫೈಂಡ್ ಔಟ್ ಮಾಡಕ್ಕೆ ಏನ್ ಮಾಡೋಣ, ಲಾ ಆಫ್ ಕನ್ಸರ್ವೇಷನ್ ಈಕ್ವೇಶನ್ ನಂಬರ್ 1 ಅಂತ ಕರಿತೀನಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ui plus ki is equals to uf plus kf. ಈಕ್ವೇಶನ್ ನ ಯೂಸ್ ಮಾಡ್ತೀನಿ. ಬೈ ಕನ್ಸಿಡರಿಂಗ್ ದಿಸ್ ಇಸ್ ಅ ಇನಿಷಿಯಲ್, ದಿಸ್ ಇಸ್ ಅ ಫೈನಲ್ ಪೊಸಿಷನ್. ಇದನ್ನ ರೆಫರೆನ್ಸ್ ಪಾಯಿಂಟ್ ಆಗಿ ತಗೊಂಡ್ರೆ ಈ ಎನರ್ಜಿ ಏನಾಗುತ್ತೆ, 0 ಆಗುತ್ತೆ. ಹಾಫ್ ಇಂಟು m ಇಂಟು velocity at this point whole square ಏನಾಗುತ್ತೆ, 57 ಆಗುತ್ತೆ. square root of 57 whole square, that is equals to uf mgh plus half into m into vp square. ಈ ಪಾಯಿಂಟ್ ಅಲ್ಲಿ ವೆಲಾಸಿಟಿ ಎಷ್ಟಿರುತ್ತೋ ಅದು ಬರ್ತೀನಿ. h ವ್ಯಾಲ್ಯೂ ಎಷ್ಟು ನೋಡಿ, ಇಲ್ಲಿಂದ ಇಲ್ಲಿಗೆ r ವ್ಯಾಲ್ಯೂ ಆಗಿರುತ್ತೆ ರೇಡಿಯಸ್, ಮತ್ತೆ ಇಲ್ಲಿಂದ ಇಲ್ಲಿಗೆ r cos 5 ಆಗಿರುತ್ತೆ. ಸೊ ಇದೇನಾಗಿರುತ್ತೆ, r cos of 5, ಮತ್ತೆ ಈ ವ್ಯಾಲ್ಯೂ r ಇದೆ. ಹಾಗಾದ್ರೆ h ವ್ಯಾಲ್ಯೂ ಏನು, ಸೊ ನೋಡಿ m ಡಮಾರ ಆಯ್ತು. ಸೊ 1/2 into 57 that is equals to g into r plus r cos 5 plus half vp square. So multiply by 2 on both side. ಈ 2 ಎತ್ತಬಿಟ್ಟು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂತೀನಿ. ಸೊ ಎವ್ರಿಥಿಂಗ್ ಸಿಂಪಲ್. ಸೊ ಈಗ vp ಸ್ಕ್ವೇರ್ ಗೆ ಈಕ್ವೇಶನ್ ಬರೆದ್ರೆ vp ಸ್ಕ್ವೇರ್ is equals to 57 minus 2g into r plus r cos 5. r cos 5. ಸೊ ಇಲ್ಲಿರ್ತಕ್ಕಂಥ vp ಒಂದೇ ಆಗಿರೋದ್ರಿಂದ ಎರಡನ್ನು ಈಕ್ವೇಟ್ ಮಾಡ್ತೀನಿ. ಸೊ rg cos of 5 is equals to 57 plus multiply ಮಾಡ್ಕೊಂತೀನಿ ನೋಡಿ, ಪ್ಲಸ್ ಅಲ್ಲ ಮೈನಸ್ 2gr ಅಥವಾ 2rg plus 2rg cos 5 ಯಾ, ಇಲ್ಲಿ 2rg cos 5 ಇದೆ, ಇಲ್ಲಿ 2rg cos 5 ಇದೆ. ಇದನ್ನ ಆ ಕಡೆ ಕಳಿಸ್ತೀನಿ. ಇನ್ನು ಉಳಿದಿರ್ತಕ್ಕಂಥ ಟರ್ಮ್ಸ್ ನ ಈ ಕಡೆ ತಗೊಳ್ಳೋಣ. ಲೆಟ್ us see, did I do any mistake? ಇಲ್ಲಿ ಮೈನಸ್ ಬರುತ್ತೆ, ಐ ಆಮ್ ವೆರಿ ಸಾರಿ. ಸೊ ಇಲ್ಲಿ ಮೈನಸ್ ಬರ್ಕೋಬೇಕಾಗತ್ತೆ, ಮೈನಸ್ ಕೂಡ ಮಲ್ಟಿಪ್ಲೈ. ಈಗ ಮೈನಸ್ 2rg cos 5 ನ ಈ ಕಡೆಗೆ ತಗೊಂತೀನಿ. ಮೈನಸ್ 2rg cos 5 ಪ್ಲಸ್ rg cos 5 ಆಗುತ್ತೆ. 3rg cos of 5 ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 57 minus 2 into 10 into 1.5. r ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ದಟ್ ಈಸ್ 30 ಬರುತ್ತೆ, 30. ಸೊ ಇನ್ ಅದರ್ ವರ್ಡ್ಸ್ 3r ವ್ಯಾಲ್ಯೂ is 1.5 into g 15 into cos of 5 is equals to 57 minus 30 in ಬರುತ್ತೆ. You are going to get 27 27. ಒಂದು ನಿಮಿಷ, ಇಲ್ಲೇನೋ ಎಡವುತ್ತು. ಮತ್ತೆ 2rg cos 5 27 divided by 45. 3 is correct ಆಗಿದೆ. So you are going to get cos of 5 is equals to 27 divided by 5 3 is a 15 3 is a 45. 27 divided by 45. ಇದನ್ನ ನಾನು 3 divided by 5 ಅನ್ಬೋದಾ? 9 3 is a 27, 9 5 is a 45. ಸೊ ಯಾವುದೋ ಒಂದು ಟ್ರಯಾಂಗಲ್ ಅಲ್ಲಿ ಈ ಆಂಗಲ್ 5 ಇದ್ದಾಗ ಅಡ್ಜಸೆಂಟ್ 3 ಇದೆ, ಹೈಪೋಟೆನಸ್ 5 ಇದೆ. ಹಾಗಾದ್ರೆ ಅಪೋಸಿಟ್ ಏನಿರಬೇಕು, 4 ಇರಲೇಬೇಕು. ಆ ಆಂಗಲ್ ಏನಾಗಬೇಕು, ಆಂಗಲ್ ಶುಡ್ ಬಿ ಈಕ್ವಲ್ಸ್ ಟು 53 ಡಿಗ್ರಿ by default. Therefore 5 is equals to 53 degree. 5 value 53 adre what you are going to get, the theta value 180 minus 53 is the theta value. Theta is equals to 180 minus 53. You are going to get 127 degree. So theta illinda 127 degree hogi damar anante string. So that's it for this video. I hope you enjoyed. Thank you very much. Jai Hind, Jai Karnataka.